ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಭಾರತೀಯ ಜನತಾ ಪಾರ್ಟಿಯಿಂದ ಒಂದಾ ಮೋದಿ ಅವರು, ಇಲ್ಲ ಅಂದ್ರೆ ಯೋಗಿಜಿ, ಬೇರೆ ಆಪ್ಷನ್ ಇಲ್ಲ. ಟ್ವಿಟರ್ ಫಾಲೋವರ್ಸ್ ಆಗ್ತಾ ಇದ್ದಾರೆ ಬಿಟ್ರೆ ಹೊರಗಡೆ ನೀವು ಪಬ್ಲಿಕ್ ಅಲ್ಲಿ ಕೇಳಿದ್ರೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಏನೂ ಇಲ್ಲ. ಸಿಂಗಲ್ ಆಗಿ ಇಂಥವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಕ್ಕಿರೋದು ಒಂದೇ ಒಂದು ಪಾರ್ಟಿ, ಅದು ಭಾರತೀಯ ಜನತಾ ಪಾರ್ಟಿ. ರಾಹುಲ್ ಗಾಂಧಿನೇ ಹೇಳಿದ್ರು, ನಾನು ಬಾಯಿ ಬಿಚ್ಚಿಬಿಟ್ರೆ ಪ್ರಪಂಚನೇ ಪ್ರಳಯ ಆಗುತ್ತೆ. ಯಾಕೆ ಅವ್ರು ಇಷ್ಟು ದಿನ ಬಾಯಿನೇ ಬಿಸಿಲಿಲ್ವಾ? ಕುಮಾರಸ್ವಾಮಿ ಅವಾಗ ಹೇಳ್ತಾರೆ ಪೆನ್ ಡ್ರೈವ್ ಇದೆ ಅದ್ರಲ್ಲಿ ಏನ್ ಇಟ್ಕೊಂಡಿದ್ದಾರೆ ಬರ್ತಾ ಇಲ್ಲ. ಫಸ್ಟ್ ಸಿದ್ದರಾಮಯ್ಯ ಅಂದ್ರು, ಆಮೇಲೆ ಡಿ ಕೆ ಶಿವಕುಮಾರ್ ಅಂದ್ರು, ಈಗ ಅವ್ರ 6 ತಿಂಗಳು ಇವ್ರ 6 ತಿಂಗಳು ಅಂತಾರೆ. ಇದನ್ನ ಜನ ನೋಡಿ ಬೇಜಾರಾಗಿದ್ದಾರೆ. ಆಕ್ಚುಲಿ ಎಲೆಕ್ಷನ್ ಅನ್ನೋದು ಏನೋ ಒಂದು ಟೀಮ್ ವರ್ಕ್ ಇದೆ, ಅದು ಇರೋದು ಬಿಜೆಪಿ ಮಾತ್ರ. ಕುಮಾರಸ್ವಾಮಿ ಅವರಿಗೆ ನೆಕ್ಸ್ಟ್ ಆದ್ರೂ ಚಾನ್ಸ್ ಇರೋದು. ಅವ್ರೇನ್ ಮಾಡ್ತಾರೆ, 4 ದಿನ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಅವಾಗ ಅವ್ರ ಸಿದ್ಧಾಂತ ಎಲ್ಲಿ ಬರುತ್ತೆ? ಅಲ್ಲಿಂದನೇ ಐಟಮ್ ನೀವು ತಗೊಬಂದು ಇಲ್ಲಿ ಮಾರೋದಾದ್ರೆ ನಿಂದು ಅಂತ ಏನಿದೆ? ಇಲ್ಲ ಕಾಂಗ್ರೆಸ್ ಇಂದ ಲೀಡರ್ ಆಗ್ತಾನೆ, ರಾಹುಲ್ ಗಾಂಧಿನೇ ಆಗ್ತಾನೆ ಅಂತ ಹೇಳಿದ್ರೆ ಅದಕ್ಕೂ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ. ಇಲ್ಲ ಕೇಜ್ರಿವಾಲ್, ಇದು ಇವರಿಗೆ ಗೊತ್ತಿಲ್ಲ ಯಾರು ಅಂತ. ನಾಳೆ ಎಲ್ಲ ಆದ್ಮೇಲೆ ಅವ್ರವರೇ ಕೂತ್ಕೊಂಡು ಡಿಸ್ಕಸ್ ಮಾಡೋದು. ಅದನ್ನ ಬಿಟ್ಟು ಬಿಜೆಪಿ ಅವ್ರಿಗೆ ಓಟ್ ಹಾಕ್ಬಿಡಿ, ಅವ್ರು ಅದನ್ನ ಮಾಡ್ತಾರೆ, ಇನ್ನೊಬ್ರಿಗೆ ಓಟ್ ಹಾಕ್ಬಿಡಿ ಅದನ್ನ ಮಾಡ್ತಾರೆ, ಕುಮಾರಸ್ವಾಮಿ ಓಟ್ ಹಾಕ್ತಾರೆ. ಅದೆಲ್ಲ ಅಲ್ಲ. ನಿನ್ನ ಹತ್ರ ಏನಿದೆ? ಈಗ ಜನ ಬುದ್ಧಿವಂತರಾಗಿದ್ದಾರೆ. ಅಟ್ಲೀಸ್ಟ್ ಅಲ್ಲೂ ಏನು ಮಾಡಿಲ್ಲ ಜನಗಳಿಗೆ ಬೇಕಾಗಿದೆ, ನಮ್ಮ ದೇಶಕ್ಕೆ ಏನ್ ಮಾಡ್ತಾರೆ? ಹಂಗೆ ನಾನ್ ಬಂದ್ರೆ ನಿನಗೆಲ್ಲ ಫ್ರೀ, ಇದು ಕಾಂಗ್ರೆಸ್ ಸಿದ್ಧಾಂತ ಇತ್ತು. ಇವತ್ತೇನಿದೆ ಅದನ್ನ ಅಂದ್ರೆ ಜನ ಮರಳ ಜಾತ್ರೆ ಮರಳು ಅಂತಾರಲ್ಲ, ಒಂದು ಫ್ರೀ ಎಜುಕೇಶನ್ ಕೊಟ್ಟರೆ ಒಂದು 5 ವರ್ಷ ಅನುಭವಿಸ್ತಾನಲ್ವಾ, ಅವ್ನು ತಲೆಮಾರು ಆ ಪಕ್ಷದ ಜೊತೆ ಇರ್ತಾನೆ. ಅದನ್ನ ಇವ್ರು ಅರ್ಥ ಮಾಡ್ಕೋಬೇಕು. ಆಕ್ಚುಲಿ ಸಿ.ಟಿ. ರವಿ ಅವರಿಗೂ ಚಾನ್ಸ್ ಬೇಕಾಗಿತ್ತು, ಬಟ್ ಅವ್ರು ನೆಕ್ಸ್ಟ್ ಟೈಮ್ ಬರ್ತಾರೆ ಅಂತ ಅವ್ರನ್ನ ಡೆಲ್ಲಿ ಕರ್ಕೊಬಿಟ್ಟು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲೈಗೌಡ್. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರಾಗಬೇಕು ಮುಂದಿನ ಪ್ರಧಾನಿ? ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು ಸರ್? ಈಗ ನಮಗೆ ಆಪ್ಷನ್ ಇರೋದು ಒಂದೇ, ಅವರೇ ಭಾರತೀಯ ಜನತಾ ಪಾರ್ಟಿಯಿಂದ ಒಂದಾ ಮೋದಿ ಅವರು, ಇಲ್ಲ ಅಂದರೆ ಯೋಗಿಜಿ, ಬೇರೆ ಆಪ್ಷನ್ ಇಲ್ಲ. ಯಾಕಂತೇಳಿದ್ರೆ ರಾಹುಲ್ ಗಾಂಧಿ ಎಜುಕೇಟೆಡ್ ಅಂತ ಹೇಳ್ತಾರೆ, ಯಂಗ್ಸ್ಟರ್ಸ್ ಅವ್ರನ್ನ ಇದು ಮಾಡ್ತಾರೆ. ಬಟ್ ಪ್ರತಿ ವರ್ಷ ಏನಾಗಬೇಕಾಗಿತ್ತು, ಅವರು ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಬರಬೇಕಾಗಿತ್ತು. ಬಟ್ ಆಗ್ತಾ ಬರ್ತಾ ಇಲ್ಲ. ಟ್ವಿಟರಲ್ಲಿ ಫಾಲೋವರ್ಸ್ ಆಗ್ತಾ ಇದ್ದಾರೆ ಬಿಟ್ಟರೆ ಹೊರಗಡೆ ನೀವು ಪಬ್ಲಿಕಲ್ಲಿ ಕೇಳಿದ್ರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಏನೂ ಇಲ್ಲ. ಕಾಂಗ್ರೆಸ್ಸಿಗೆ ಸ್ವಲ್ಪನಾದರೂ ಚಾನ್ಸ್ ಇತ್ತು ಆ್ಯಕ್ಚುಲಿ, ಬಟ್ ಅವರು ಎಲ್ಲ ಕಡೆಯಿಂದ ಸೇರಿಸಿ ಇಂಡಿಯಾ ಅದು ಇದು ಅಂತ ಮಾಡಿದರೆ ಅವರಿಗೆ ಎಲೆಕ್ಷನಿಗಿಂತ ಮುಂಚೆ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಅಂಥ ಒಂದು ಮೈತ್ರಿ ಸರ್ಕಾರಕ್ಕೆ ಯಾರೂ ಓಟ್ ಹಾಕಲ್ಲ. ಆವಾಗ ಸಿಂಗಲ್ ಆಗಿ ಇಂಥವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕಿರೋದು ಒಂದೇ ಒಂದು ಪಾರ್ಟಿ, ಅದು ಭಾರತೀಯ ಜನತಾ ಪಾರ್ಟಿಯಿಂದ. ಅವ್ರು ಫಸ್ಟೇ ಹೇಳ್ಬಿಡ್ತಾರೆ ಒಂದಾ ಮೋದಿ ಇಲ್ಲ ಯೋಗಿ ಅಂತ, ಜನ ಧೈರ್ಯವಾಗಿ ಆಗ್ತಾರೆ. ಈ ಕಾಂಗ್ರೆಸ್ಸಲ್ಲೂ ಆಗಲಿ ಬೇರೆ ಯಾವುದೇ ಪಕ್ಷದಲ್ಲಾದರೂ ಅಷ್ಟೇ, ಈಗ ಇಂಥವ್ರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಓಕೆ ಟ್ರೈ ಮಾಡ್ತಾರೆ ಯಾರಾದರೂ. ಬಟ್ ಇವ್ರ ಹತ್ರ ಕ್ಯಾಂಡಿಡೇಟ್ಗಳೇ ಇಲ್ಲ, ಅದೇ ಒಂದು ಪ್ರಾಬ್ಲಮ್ಮು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು ಹಂಗೆ. ಫಸ್ಟು ಸಿದ್ದರಾಮಯ್ಯ ಅಂದರು, ಆಮೇಲೆ ಡಿ ಕೆ ಶಿವಕುಮಾರ್ ಅಂದರು, ಈಗ ಅವ್ರು 6 ತಿಂಗಳು ಇವ್ರು 6 ತಿಂಗಳು ಅಂತಾರೆ. ಇದನ್ನು ಜನ ನೋಡಿ ಬೇಜಾರಾಗಿದ್ದಾರೆ. ಈಗ ಸಿಂಗಲ್ ಆಗಿ ಯಾವುದು ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ನಾನು 90% ಏನೇ ಆದ್ರೂ ಈ 24ರಲ್ಲಿ ಬಿ ಜೆ ಪಿಗೆ ಚಾನ್ಸ್ ಇರೋದು. ನೆಕ್ಸ್ಟ್ ಇನ್ನು ಯಾರಾದರೂ ಬಂದರೆ, ಹೊಸ ಲೀಡರ್ ಕ್ರಿಯೇಟ್ ಆಗಿ ಬಂದರೆ ಏನಾದರೂ ಆಗ್ಬೋದು ಅಷ್ಟೇ. ಯಾಕಂದರೆ ಇಲ್ಲಿವರೆಗೂ ಆಗಿರೋ ರೆವಲ್ಯೂಷನ್ ಪ್ರಕಾರ ಬಿ ಜೆ ಪಿ ಏನು ಮಾಡಿದೆಯೋ ಇಲ್ವೋ, ಬಟ್ ಅವ್ರಿಗಿಂತ ಮುಂದಕ್ಕೆ ಯಾವ ಪಕ್ಷನೂ ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ. ಅದು ಒಂದೇ ಈಗ ನಮ್ಮ ಅಭಿಪ್ರಾಯ ಇದರಿಂದ ಇರೋದಂದರೆ ಅಷ್ಟೇ ಆಗೋದಿದು. ಸರ್ ಹಾಗಿದ್ರೆ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಿಯಾಗಿ ಒಂದು ಅವಕಾಶ ಬೇಡ ಅಂತನಾ? ಬೇಕು, ಬಟ್ ಅವರೇ ಬಂದು ಹೇಳ್ತಾ ಇಲ್ವಲ್ಲ. ಅವ್ರ ಪಕ್ಷದಲ್ಲಿ ಅವರು ಲೀಡರ್ ಅಂತಾನೆ ಇಲ್ಲ. ಈಗ ಕಾಂಗ್ರೆಸ್ ಲೀಡರ್ ಯಾರು ಹೇಳಿ? ಅವರು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಲೀಡರೇ ಮಾಡಿಲ್ಲ. ಒಂದು ಸಲ ಎಲೆಕ್ಷನಲ್ಲಿ ತೋದ ತಕ್ಷಣ ಕಿತ್ತಾಕ್ಬಿಟ್ಟಿದ್ದಾರೆ ಅವ್ರನ್ನ. ಈಗ ಯಾರೋ ಒಬ್ಬರು ಬಂದು ಅದನ್ನ ಇದು ಮಾಡ್ತಾ ಇದ್ದಾರೆ, ಬಟ್ ಅವರಿಗೆ ಆ ಒಂದು ಪವರು ಕೊಡ್ತಾ ಇಲ್ಲ. ಈಗ ಕಾಂಗ್ರೆಸ್ ಲೀಡರ್ ಅಂದರೆ ಈಗ ಎಲ್ಲೇ ಆಗಲಿ ಯಾವುದೋ ಒಂದು ಪಕ್ಷದ ಲೀಡರು ಅಂದರೆ ಅವ್ನು ಏನು ಹೇಳ್ತಾನೆ ಅದನ್ನು ಆ ಪಕ್ಷ ಫಾಲೋ ಮಾಡಬೇಕು. ಅದನ್ನು ಇಲ್ಲಿ ಲೋಕಲ್ ಕಾರ್ಯಕರ್ತರೇ ಫಾಲೋ ಮಾಡಲ್ಲ. ನಿನಗಿಂತ ನನಗೆ ಎಕ್ಸ್ಪೀರಿಯೆನ್ಸು, ನೀನು ಅಲ್ಲಿ ಆ ಥರ ಇರುತ್ತೆ. ಇದು ಒಂದು ಟೀಮ್ ವರ್ಕ್. ಆ್ಯಕ್ಚುಲಿ ಎಲೆಕ್ಷನ್ ಅನ್ನೋದು ಏನೋ ಒಂದು ಟೀಮ್ ವರ್ಕ್ ಇದೆ, ಅದು ಇರೋದು ಬಿ ಜೆ ಪಿಲಿ ಮಾತ್ರ. ಅದರಿಂದನೇ ಎಲ್ಲೂ ಹೋದ್ರೂ ಅವರೇ ವಿನ್ ಆಗ್ತಾ ಇರೋದು. ಆ್ಯಕ್ಚುಲಿ ಅವ್ರು ಏನು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ, ಅವ್ರ ಟೀಮ್ ವರ್ಕ್ ಚೆನ್ನಾಗಿದೆ. ಇಲ್ಲಿ ಕಾಂಗ್ರೆಸ್ಸಲ್ಲೂ ಅಷ್ಟೇ. ಈಗ ಒಂದು ಟೀಮು, ಒಂದು ಲೀಡರು, 4 ಜನ ಕೆಲಸ ಮಾಡೋರಿದ್ರೆ ಅವರು ವಿನ್ ಆಗ್ತಾರೆ. ಬಟ್ ಅವರು ಬೆಳಿಗ್ಗೆ ವಿನ್ ಆಗ್ತಾರೆ, ಸಾಯಂಕಾಲ ಬೇರೆ ಒಂದು ಹೇಳ್ತಾರೆ, ಮಾರನೇ ದಿನ ಇನ್ನೊಬ್ಬರು ಲೀಡರ್ ಬರ್ತಾರೆ. ಯಾಕಂದರೆ ಅವರಿಗೆ ಒಂದು ಸ್ಥಿರತೆ ಇಲ್ಲ. ಬಿ ಜೆ ಪಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಸ್ಥಿರತೆ ಇಲ್ಲ ಆ್ಯಕ್ಚುಲಿ. ಅದರಿಂದಾಗಿ ಅವ್ರು ಖಂಡಿತ ಇದು ಲೋಕಲ್ ಪಂಚಾಯತಿ ಎಲೆಕ್ಷನ್ ಆದರೆ ಯಾರ್ಯಾರೋ ಬಂದುಬಿಡ್ತಾರೆ. ಇದು MP ಎಲೆಕ್ಷನ್, ಇದಕ್ಕೆ ಸ್ಟ್ರಾಂಗ್ ಆಗಿರುವಂಥ ಒಂದು ಪಾರ್ಟಿ, ಸ್ಟ್ರಾಂಗ್ ಆಗಿರುವಂಥ ಒಂದು ಲೀಡರು, ಪಾರ್ಟಿಗೆ ಒಂದು ಸಿದ್ಧಾಂತ, ಇದಿದ್ರೇ ವಿನ್ ಆಗೋಕ್ಕೆ ಸಾಧ್ಯ. ಅದು ಬಿ ಜೆ ಪಿಲಿ ಮಾತ್ರ ಇರೋದು ಈಗ. ಅದರಿಂದ ಈ ಸಾರಿ 100% ಅವರೇ ಬರೋದು. ಬೇರೆ ಯಾರು ಏನೇ ಮಾಡಿಕೊಂಡ್ರು ಅಲ್ಲ. ಈಗ ಕರ್ನಾಟಕದಲ್ಲಿ ಕೊಟ್ಟಂಗೆ ಎಷ್ಟೇ ಆಫರ್ ಕೊಟ್ಟರು ಅದು ಟೋಟಲ್ ಆಲ್ ಓವರ್ ಇಂಡಿಯಾ ವರ್ಕೌಟ್ ಆಗೋಲ್ಲ. ಅದು ಆಗಂಗಿದ್ದಿದ್ರೆ ಮೊನ್ನೆ 4-5 ರಾಜ್ಯದಲ್ಲಿ ಆಯ್ತಲ್ಲ, ಅಲ್ಲೆಲ್ಲ ವರ್ಕೌಟ್ ಆಗಬೇಕಾಗಿತ್ತು. ಅಲ್ಲೂ ಇವರು ಇದನ್ನೇ ಮಾಡಿದ್ದು. ಒಬ್ಬನ್ನೇ ನಿಲ್ಲಿಸ್ಬಿಟ್ಟು ಇವನೇ ನಿಮ್ಮ ಲೀಡರ್ ಅಂತ ಒಂದು 5 ಸಲ ತೋರಿಸಿದ್ರೆ 6ನೇ ಸಲ ಜನ ಅವನಿಗೆ ಚಾನ್ಸ್ ಕೊಡ್ತಾರೆ. ಇದು ಒಂದು ಸಲ ಸೋತ ತಕ್ಷಣ ಅವನ್ನ ಸೈಡಿಗೆ ಹಾಕಿ ಇನ್ನೊಬ್ಬ ಅವನ್ನ ಸೈಡಿಗೆ ಇರು ಹೊಸ ಪ್ರಯತ್ನಗಳು ಮಾಡ್ತಾ ಬರ್ತಾರಲ್ಲ, ಅದಾಗಲ್ಲ. ಬಿ ಜೆ ಪಿ ಚರಿತ್ರೆನೂ ಹಂಗೆ. ನನಗೆ ಗೊತ್ತಿರೋಂಗೆ ನಾನು ಸಣ್ಣವನಿದ್ದಾಗ 1 MP ಸೀಟ್ ಇರಲಿಲ್ಲ ಅನಿಸುತ್ತೆ. ಹಂಗೆ ಬಂದು ಅವ್ರು ಒಬ್ಬರೇ ಲೀಡರು, ಒಂದೇ ಸಿದ್ಧಾಂತ ಬಂದು ಅವರೊಂದು ಪವರ್ಫುಲ್ ಒಂದು ಪಕ್ಷ ಆಯಿತು.
ಈಗ ಬೇರೆ ಯಾವ ಪಕ್ಷನೂ ಆದರೂ ಅಷ್ಟೇ ಅವ್ರು ಅದೇ ಥರ ಬರಬೇಕು. ಎಕ್ಸಾಂಪಲ್ ಕೇಜ್ರಿವಾಲಿನ ಪಕ್ಷ ಬರೋ ಚಾನ್ಸಸ್ ಇತ್ತು, ಅವರು ಪಕ್ಕ ಸ್ಟೇಟಿಗೆ ಬಂದಾಗ ಒಬ್ಬರ ಜೊತೆ ಮೈತ್ರಿ, ಇನ್ನೊಂದು ಸ್ಟೇಟಿಗೆ ಬಂದಾಗ ಇನ್ನೊಬ್ಬರ ಜೊತೆ ಮೈತ್ರಿ, ಹಂಗೆ ಮಾಡ್ಕೊಂಡೋದ್ರೆ ಅವ್ರ ಪಕ್ಷದ ಸಿದ್ಧಾಂತ ಎಲ್ಲಿರುತ್ತೆ ಹೇಳಿ ಆವಾಗ. ನಮ್ಮ ಕರ್ನಾಟಕದಲ್ಲಿ ಆದ್ರೂ ಅಷ್ಟೇ ಕುಮಾರಸ್ವಾಮಿ ಅವರಿಗೆ ನೆಕ್ಸ್ಟ್ ಆದರೂ ಚಾನ್ಸ್ ಇರೋದು, ಅವ್ರೇನು ಮಾಡ್ತಾರೆ 4 ದಿನ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಆವಾಗ ಅವ್ರ ಸಿದ್ಧಾಂತ ಎಲ್ಲಿ ಬರುತ್ತೆ, ಇನ್ನೊಂದು ಸಿದ್ಧಾಂತ. ಅವಾಗ ಪಬ್ಲಿಕ್ ಓಟ್ ಹಾಕೋನು ಕೇಳ್ತಾನೆ, ನಿನಗೆ ಏನಕ್ಕೆ ಹಾಕ್ಬೇಕು, ನಾನು ಅದೇ ಪಕ್ಷಕ್ಕೆ ಡೈರೆಕ್ಟ್ ಹಾಕ್ತೀನಿ. ಅಲ್ಲಿಂದನೇ ಐಟಮ್ ನೀನು ತೊಗೊಬಂದು ಇಲ್ಲಿ ಮಾರೋದಾದರೆ ನಿಂದು ಅಂತ ಏನಿದೆ, ಈಗ ನಿಂದು ಅಂತ ಇಡು, ಅದು ಚೆನ್ನಾಗಿದೆಯಾ ಟೆಸ್ಟ್ ಮಾಡಿ ನಾನು ಮಾಡ್ತೀನಿ. ಅದಿರೋದು ಒಂದೇ ಪಕ್ಷ ಇಂಡಿಯಾದಲ್ಲಿ BJP ಮಾತ್ರ. ಅದರಿಂದ ಜನ 80% ಜನ ಅದಕ್ಕೆ ಟ್ರೈ ಮಾಡ್ತಾರೆ. ಬೇರೆ ಎಲ್ಲೇ ಡಿವೈಡ್ ಆಗ್ತಾ ಹೋದ್ರೂ ಈಗ 24 ಅಂದರೆ ಇನ್ನು ನೆಕ್ಸ್ಟ್ ಒಂದು ಎಲೆಕ್ಷನ್ ಇನ್ನೊಂದು 5 ವರ್ಷ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಅದು BJPಯಿಂದ ಬರುವಂಥ ಮೋದಿಜಿ ಇಲ್ಲಾಂದರೆ ಯೋಗಿ ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಪ್ರಧಾನಮಂತ್ರಿ, ಅದು ಶ್ಯೂರ್, ಖಂಡಿತ ಅದು. ಸರ್, ಇಷ್ಟು ದಿನ INDIA ಪಕ್ಷದಿಂದ ಅಂದರೆ ಮೈತ್ರಿಕೂಟದಿಂದ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರ್ತಾ ಇತ್ತು ಪ್ರಧಾನಿ ಅಭ್ಯರ್ಥಿಗೆ. ಈಗ ರೀಸೆಂಟಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ? ಸೌತ್ ಇಂಡಿಯಾ ಚಾನಲ್ಗಳು ಅದನ್ನು ಬಿಂಬಿಸ್ತಾ ಇದ್ದಾವೆ ನನಗೆ ಗೊತ್ತಿರೋ ಮಟ್ಟಿಗೆ. ನಾರ್ತ್ ಇಂಡಿಯಾದಲ್ಲಿ ನೀವೆಲ್ಲರೂ ಕೇಳಿದ್ದೀರಾ ಅದು? ಇಲ್ಲ. ಅದೇ ಮಾಯಾವತಿ ಇರೋ ಕಡೆ ಹೋದರೆ ಮಾಯಾವತಿಗೂ ಚಾನ್ಸ್ ಇದೆ, ಸೀಟ್ ಎಷ್ಟು ಬರುತ್ತೆ ಆ ಥರ ಹೇಳ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಸೀಟ್ 1 ಬರಲಿ 2 ಬರಲಿ, ಮಲ್ಲಿಕಾರ್ಜುನ ಖರ್ಗೆನೇ ಪ್ರಧಾನಮಂತ್ರಿ ಮಾಡ್ತೀನಿ ಅಂದರೆ ಯಾರೋ 4 ಜನ ಸಪೋರ್ಟ್ ಮಾಡ್ತಾರೆ. ಇಲ್ಲ ಕಾಂಗ್ರೆಸ್ಸಿಂದೇ ಲೀಡರ್ ಆಗ್ತಾನೆ, ರಾಹುಲ್ ಗಾಂಧಿನೇ ಆಗ್ತಾನೆ ಅಂತ ಹೇಳಿದ್ರೆ ಅದಕ್ಕೂ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ. ಇಲ್ಲ ಕೇಜ್ರಿವಾಲ್, ಇದು ಇವರಿಗೆ ಗೊತ್ತಿಲ್ಲ ಯಾರು ಅಂತ. ನಾಳೆ ಎಲ್ಲ ಆದಮೇಲೆ ಅವರವರೇ ಕೂತ್ಕೊಂಡು ಡಿಸ್ಕಸ್ ಮಾಡೋದು. ಈಗ ಒಂದು ಏನೋ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಾರಲ್ವ ಆ ಥರ. ಈಗ ನಿನಗೆ 4 ಸೀಟ್ ಇದೆ, ನೀನು 4 ದಿನ ಆಗು, ನಾನು 4 ದಿನ. ಅಣ್ಣ ಇದೊಂದು ದೇಶ ನಡೆಸೋ ವಿಚಾರ, ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ಲ, ಯಾವಾಗ ಬರ್ತೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಒಂದು ಸಾಲಿಡ್ ಸಿದ್ಧಾಂತ ಇಲ್ಲದೆ ಹೆಂಗೆ ನಡೆಸ್ತಾರೆ? ಈಗ ಕೇಜ್ರಿವಾಲ್ ಪಾರ್ಟಿನೇ ಆಲ್ ಓವರ್ MP ಅವ್ರದ್ದೇ ಜಾಸ್ತಿ ಬಂತು ಅಂದರೆ ಅವ್ರ ಪಾರ್ಟಿಗೆ ಒಂದು ಸಿದ್ಧಾಂತ ಇದೆ, ಎಲ್ಲ ಕಡೆ ಅದನ್ನೇ ಮಾಡಬೇಕು ಅಂತಾರೆ ಅವರು. ಅದನ್ನು ಕಾಂಗ್ರೆಸ್ ಅವ್ರು ಒಪ್ತಾರಾ? ಇಲ್ಲ ಮಾಯಾವತಿ ಪಾರ್ಟಿಗೆ ಒಂದು ಸಿದ್ಧಾಂತ ಇರೋ ಅದನ್ನು ಒಪ್ತಾರಾ? ಇಲ್ಲ ಕಾಂಗ್ರೆಸ್ಸಿಂದ ಇದೆಯಾ ಅದನ್ನು ಒಪ್ತಾರಾ? ಇಲ್ಲ, ಯಾವುದಾದ್ರು ಒಂದು ಪಾರ್ಟಿ ಅಂಡರಲ್ಲೇ ಮಾಡಬೇಕಲ್ಲ. ಅದರಿಂದ ನಾನು ಹೇಳೋದು, ಯಾಕಂದರೆ BJPಗೆ ಅಂತ ಒಂದು ಸಿದ್ಧಾಂತ ಇರುತ್ತೆ, ಎಲ್ಲ ಕಡೆ ಅವರು ಅದನ್ನು ಮಾಡ್ತಾ ಹೋಗ್ತಾರೆ. ಅದು ಏನೇ ಆಗಲಿ, ಯಾವುದೇ ತೀರ್ಮಾನ ಆಗಲಿ, ಅದು ಯಾರಿಗಾದ್ರೂ ಒಳ್ಳೇದಾಗುತ್ತೋ ಇಲ್ಲ ಇನ್ನೊಂದು ಕ್ಯಾಸ್ಟಿಗೆ ಕೆಟ್ಟದಾಗುತ್ತೋ ಅದು ಯಾವುದೂ ನೋಡಿಲ್ಲ ಅವರು. 370 ಆಗಲಿ ತುಂಬ ಜನ ಅಪೋಸ್ ಮಾಡಿ ಅವ್ರು ಮಾಡಿದರು. ಈಗ ಹಲಾಲು ಅವ್ರು ಯಾವುದೋ ಸ್ಟೇಟಲ್ಲೆಲ್ಲ ಬಂದರು, ಅಲ್ಲಿ ಹಲಾಲ್ ಫುಡ್ಡಿಂದ ಅವ್ರು ಎಷ್ಟೇ ಅಪೋಸ್ ಬರಲಿ ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ಸಿದ್ಧಾಂತ ಇದೆ, ಅದನ್ನು ಅವ್ರು ಕ್ಯಾನ್ಸಲ್ ಮಾಡ್ತಾ ಇಲ್ಲ. ಈಗ MP ಬಂದಾಗಲೂ ಅಷ್ಟೇ, ಅದು ಯಾವುದೋ ಒಂದು ಅವರ ಸಚಿವರ ಮೇಲೆ ಏನೋ ದಾಳಿ ಮಾಡಿದ್ದಕ್ಕೆ ಅವ್ನ ಮನೆ ತೊಗೊಂಡು ಬುಳ್ಳಿಯಾರಲ್ಲಿ ಹೊಡೆದಾಕಿದ್ರಂತೆ. ಅದು ಅವ್ರ ಸಿದ್ಧಾಂತ, ಅದನ್ನು ಅವ್ರು ಬಿಡ್ತಾ ಇಲ್ಲ. ಜನ ಅದನ್ನು ಲೈಕ್ ಮಾಡ್ತಾರೆ. ಈಗ ಯಾವುದೇ ಒಂದು ಸಿದ್ಧಾಂತ ಒಂದು ಪಾರ್ಟಿಲಿದೆ ಅವ್ನು ಅದನ್ನು ಬಿಡಲ್ಲ ಅಂದರೆ ಸ್ವಲ್ಪ ದಿನ ಆದಮೇಲೆ ಜನ ಅದಕ್ಕೆ ಓಕೆ ಒಪ್ಕೋತಾರೆ. ಇದು ಇವತ್ತು ಬೆಳಿಗ್ಗೆ ನೀನು ಓಟ್ ಹಾಕಿ ಹಿಂಗೆ ಮಾಡ್ತೀನಿ, ಸಾಯಂಕಾಲ ನೀನು ಓಟ್ ಹಾಕಿ ಹಿಂಗೆ ಮಾಡ್ತೀನಿ. ಅದು ಯಾವುದೋ ಇಲ್ಲಿ ಲೋಕಲ್ ಪಂಚಾಯತಿಲ್ಲ ನಾವು ಕೊಟ್ಟಿದ್ರಂತೆ, ನಾನು ಓದಿದ್ದೆ ಪೇಪರಲ್ಲಿ. ಈ ಊರಲ್ಲಿ ತುಂಬ ಡ್ಯೂಪ್ಲಿಕೇಟ್ ಇದಿದೆ, ಪಡಿತರ ಚೀಟಿ ಇದೆ, ನನಗೆ ಓಟ್ ಹಾಕಿಲ್ಲ ಅಂದರೆ ಎಲ್ಲ ಕ್ಯಾನ್ಸಲ್ ಮಾಡ್ತೀನಿ ಯಾರೋ ಹೇಳಿದ್ರಂತೆ. ಆ ಥರ ಸಿದ್ಧಾಂತ ಇಟ್ಕೊಂಡೆಲ್ಲ ಎಲೆಕ್ಷನಿಗೆ ನಿಲ್ಲೋರೆಲ್ಲ ವಿನ್ ಆಗ್ತಾರೆ ಅಂತ ಹೆಂಗೆ ಒಪ್ಕೊಳ್ಳೋದು ಹೇಳಿ? ವಿನ್ ಆದರೂ ಏನಾದರೂ ಮಾಡ್ತಾರೆ ಅಂತ ಹೆಂಗೆ ಒಪ್ಕೋತೀರಾ? ಒಂದು ಸಿದ್ಧಾಂತ ಇಟ್ಕೊಂಡು ಅದ್ರ ಕೆಳಗಡೆನೇ ಕೆಲಸ ಮಾಡ್ತಾರಲ್ವ. ಇವತ್ತೆಲ್ಲ ನಾಳೆ ಏನಾದರೂ ಒಳ್ಳೇದು ಮಾಡ್ತಾರೆ ಅನ್ನೋದು ಒಂದು 50% ಜನಗಳಿಗೊಂದು ಇದಿರುತ್ತೆ, ಹೋಪ್ ಇರುತ್ತೆ. ಅದರಿಂದ ಏನು ಮಾಡ್ತಾರೆ, ಅದ್ರ ಫಾಲೋ ಮಾಡ್ತಾ ಹೋಗ್ತಾರೆ. ಈಗ ಯಾವುದೇ ಒಂದು ಬ್ರ್ಯಾಂಡ್ ಆದ್ರೂ ಅದರಲ್ಲಿ ಮೈನಸ್ ಪಾಯಿಂಟ್ ತುಂಬ ಇರುತ್ತೆ. ಬಟ್ ಯಾವ್ದಾದ್ರು ಒಂದು ಅದ್ರದ್ದು ಇಷ್ಟ ಆಗಿರುತ್ತೆ. ಈಗ ನಮಗೆ ಯಾವುದೇ ಮೊಬೈಲ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಅದು ಒಂದು ಐಟಮ್ ನನಗೆ ಇಷ್ಟ ಇದೆ, ಅದನ್ನೇ ಫಾಲೋ ಮಾಡ್ತಾ ಹೋಗ್ತೀನಿ. ಬೇರೆ ಕಂಪ್ನಿಯವನು ಇದ್ರದ್ದು ಅದು ಸರಿ ಇಲ್ಲ ಅಂತಲೇ ಬಿಟ್ಟರೆ ನನ್ನ ಹತ್ರ ಏನಿದೆ ಅಂತ ಯಾವುದೂ ಹೇಳ್ತಾ ಇಲ್ಲ. ಅದೇ ಈಗ ಅಪೋಸಿಷನ್ ಪಾರ್ಟಿಲಿ ಬರ್ತಾರೆ, ಇಷ್ಟೊಂದು ಪಾರ್ಟಿಗಳಿದೆಯಲ್ಲ, ಅವ್ರ ಹತ್ರ ಏನಿದೆ ಅಂತ ಯಾರೂ ಹೇಳಿಲ್ಲ. ಹೋಗಲಿ ಕಾಂಗ್ರೆಸ್ಸಲ್ಲಿ ಏನಿದೆ ಅಂತ ಅವ್ರು ಹೇಳ್ತಾರೆ, ಒಂದು ಒಳ್ಳೆ ಲೀಡರ್ ಇದೆ ಅಂತ ಅವ್ರು ಬಿಂಬಿಸ್ತಾ ಇದ್ದಾರೆ. ಇಲ್ಲ BJP ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ವಿನಃ ನಾನು ಏನು ಮಾಡಿದ್ದೀನಿ ಏನು ಮಾಡ್ತೀನಿ ಅಂತ ಅವ್ರು ಹೇಳಿಲ್ಲ. ಅದು ಅವರು ಎಲ್ಲಿವರೆಗೂ ಅದನ್ನು ಹೇಳಲ್ವೋ ಜನ ಅಲ್ಲಿವರೆಗೂ ಅವ್ರಿಗೆ ಓಟ್ ಹಾಕಲ್ಲ. ಅದು ಅವ್ರ ಮಿಸ್ಟೇಕ್. ನನ್ನ ಹತ್ರ ಇದಿದೆ ನಾನು ಕೊಡ್ತೀನಿ ಅಂದರೆ ಜನಗಳಿಗೆ ಇಷ್ಟ ಆದರೂ ತೊಗೋತಾರೆ. ಅದನ್ನು ಬಿಟ್ಟು BJP ಅವ್ರಿಗೆ ಓಟ್ ಹಾಕ್ಬೇಡಿ, ಅವ್ರು ಅದನ್ನು ಮಾಡ್ತಾರೆ, ಇನ್ನೊಬ್ರಿಗೆ ಓಟ್ ಹಾಕ್ಬೇಡಿ ಅದನ್ನು ಮಾಡ್ತಾರೆ, ಕುಮಾರಸ್ವಾಮಿಗೆ ಓಟ್ ಹಾಕ್ತಾರೆ, ಅದೆಲ್ಲ ಅಲ್ಲ. ನಿನ್ನ ಹತ್ರ ಏನಿದೆ? ಈಗ ಜನ ಬುದ್ಧಿವಂತರಾಗಿದ್ದಾರೆ. ಈಗ ನೀನೇನು ಕೊಡ್ತೀಯಾ? ಅವ್ರು ಮಾಡಿದ್ರು ತಿಂದರು ಹೋದ್ರು ಸೆಕೆಂಡ್ರಿ. ಈಗ ನಿನ್ನ ಹತ್ರ ಏನಿದೆ ಅಂತ ಕೇಳ್ತಾರೆ. ಇವ್ರ ಹತ್ರ ಏನಿದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಲೀಡರು ಇಲ್ಲ ಇವ್ರ ಹತ್ರ. ಕಾಂಗ್ರೆಸ್ ಅಂತಲ್ಲ, ಬೇರೆ ಯಾವ ಪಾರ್ಟಿ ಹತ್ರನೂ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗೋಂಥ ಒಂದು ಲೀಡರ್ ಯಾರಿದ್ದಾರೆ ಹೇಳಿ? ಈಗೆಲ್ಲ ಸೇರಿಕೊಂಡು ನೀನಾಗಪ್ಪ ಸ್ವಲ್ಪ ದಿನ ಅಂತ ಯಾರನ್ನಾರು ಕಳಿಸ್ಬೋದು. ಬಿಟ್ಟರೆ ಅಂದರೆ ಅವ್ನು ಬಯೋಡಾಟಾ ನೋಡಿ, ಅವನು ಡಿಗ್ರಿ ಮಾಡಿದ್ದಾನೆ, ಎಲ್ಲ ಫಾರಿನಲ್ಲಿದ್ದಾನೆ, ಓಕೆ ಅಮೇರಿಕಾದಲ್ಲಿ ಡಿಗ್ರಿ ಮಾಡ್ಕೊಂಡೇ ಬಂದಿರಲಿ, ನಮ್ಮ ಇಂಡಿಯಾ ಬಗ್ಗೆ ಏನು ಗೊತ್ತಿರುತ್ತೆ ಅವನಿಗೆ? ಅಲ್ಲಿದ್ದ ಸಿಸ್ಟಮ್ ಇಲ್ಲಿ ನಡೆಯಲ್ಲ. ಈಗ ನಮ್ಮ ರಾಜಾಜಿನಗರ ಸಿಸ್ಟಮು ಕೋಲಾರಲ್ಲಿ ನಡೆಯಲ್ಲ. ಹಂಗೆ ಇದ್ಮೇಲೆ ಇವನ್ನೆಲ್ಲ ಹೊರಗಡೆ ಡಿಗ್ರಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಒಂದೇ ಒಂದು ಇದಕ್ಕೋಸ್ಕರ ಅವನು ಪ್ರಧಾನಮಂತ್ರಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವನು MP ಆಗಿ ಒಂದು 10-20 ವರ್ಷ ಕೆಲಸ ಮಾಡಿ ಆ ರಾಜ್ಯದಲ್ಲಿ ಅವನೇನಾದರೂ ಮಾಡಿದ್ದಾನೆ ಅಂತ ಹೇಳಿದರೆ ಸಿಂಪಲ್. ನೀವು ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಚಾನ್ಸ್ ಕೊಡಬಾರ್ದು ಅಂತ ಕೇಳಿದ್ರಿ. ಅವ್ರ ಸ್ವಂತ ಊರು ಯಾವುದು? ಅವ್ರು ಇದರಲ್ಲಿ ಅಲ್ಲೇ ಜನ ಅವ್ರಿಗೆ ಓಟ್ ಹಾಕಲ್ಲ, ಅವ್ರನ್ನ ಸೋಲ್ಸಿದ್ರು. ಕಾರಣ ಏನು?
ಅಟ್ಲೀಸ್ಟ್ ಅಲ್ಲೂ ಏನು ಮಾಡಿಲ್ಲ ಜನಗಳಿಗೆ ಬೇಕಾಗಿದೆ, ಮತ್ತು ದೇಶಕ್ಕೆ ಏನು ಮಾಡ್ತಾರೆ? ಅದೇ ಹೇಳ್ತಾ ಇರೋದು. ಈಗ ಎಂತೆಂಥವರೇ ಹೋಗಿ ನಿಂತ್ರೂ ಯೋಗಿನ ಮೋದಿನ ಸೋಲ್ಸೋಕ್ಕಾಗ್ತಾಯಿಲ್ಲ. ಕಾರಣ ಏನು? ಅವ್ರ ರಾಜ್ಯನ ಅವ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅದನ್ನಾದರೂ ಇವ್ರು ಮಾಡ್ಬೋದಾಗಿತ್ತು. ಸಿದ್ದರಾಮಯ್ಯ ಅವರು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರು, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಅವ್ರು ಸೋತರು. ಕಾರಣ ಏನು? ಅವ್ರ ಜನಗಳಿಗೆ ಅವ್ರು ಏನೂ ಮಾಡಿಲ್ಲ ಅಂತ ಇಡೀ ದೇಶಕ್ಕೆ ಏನು ಮಾಡ್ತಾರೆ? ಅದನ್ನೇ ಎಲ್ಲರೂ ಕೇಳೋದು. ಈ 24 ಅದೇ ಆಗೋದು ಆ್ಯಕ್ಚುಲಿ. ಆವಾಗ ಇವರಿಗೆ ಸುಧಾರಿಸ್ಕೋಬೇಕು. ಇಲ್ಲಿವರೆಗೂ 60-70 ವರ್ಷ ಅನ್ಎಜುಕೇಟೆಡ್ ಆಗಿದ್ದಾಗ, ಸೋಷಿಯಲ್ ಮೀಡಿಯಾ ಇಲ್ದಿದ್ದಾಗ ಮಾಡಿದಂಥ ರಾಜಕೀಯ ಅಲ್ಲ ಈಗ ಇನ್ಸ್ಟೆಂಟ್ ಬೇಕು ಜನಗಳಿಗೆ. ಅವಾಗೇನೋ ಒಂದು 20 ವರ್ಷ ಮುಂಚೆ ಏನೋ ಮಾಡೋಗ್ತಾರೆ, 25 ವರ್ಷ ಆದಮೇಲೆ ರೈಲ್ ಬರುತ್ತೆ, ಜನ ಅಲ್ಲಿವರೆಗೂ ಕಾಯ್ತಾಯಿದ್ರು. ಈಗ ಅದೆಲ್ಲ ಇಲ್ಲ. ಮೆಟ್ರೋ ರೈಲ್ 3 ವರ್ಷಕ್ಕೆ ಓಡಬೇಕು, ಆವಾಗಲೇ ನೆಕ್ಸ್ಟ್ ಅವನಿಗೆ ಓಟು. ಈ ಕಾಲಕ್ಕೆ ತಕ್ಕಂತೆ ಇವ್ರು ಬದಲಾಗಬೇಕು. 80 ವರ್ಷ ಮುಂಚೆ ನಾನು ಪ್ರಧಾನಿ ಆಗಿದ್ದೆ, ಏನೋ ಪವರ್ ಇದ್ದೆ, ಈಗ ನಾನು ಪ್ರಧಾನಮಂತ್ರಿ ಆಗ್ತೇನೆ ಅಂದರೆ ಯಾರೂ ಕೇಳಲ್ಲ. ಈಗ ಈಗ ನಿನ್ನ ಹತ್ರ ಏನಿದೆ, ಅದಕ್ಕೆ ಪೊಟೆನ್ಷಿಯಲ್ ನಿನ್ನ ಹತ್ರ ಇದೆಯಾ, ನೀನು ಮಾಡ್ತೀಯಾ? ಆ ಜನಗಳಿಗೆ ನಂಬಿಕೆ ಬಂದರೆ ಓಟ್ ಹಾಕ್ತಾರೆ ಅಷ್ಟೇ. ಓಕೆ. ಸೊ ಈಗ ಲೋಕಸಭೆ ಚುನಾವಣೆ ಬಗ್ಗೆ ಹೀಗಾದರೆ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂಥದ್ದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಹೌದು. ಇದ್ರ ಬಗ್ಗೆ ಏನು ಹೇಳ್ತೀರ ತಾವು? ಅಲ್ಲ, ಇವಾಗ ಕರ್ನಾಟಕದಲ್ಲಿ ಏನು ಬೇಕೋ ಅದನ್ನು ಕಾಂಗ್ರೆಸ್ ಅವ್ರ ಹತ್ರ ಇದೆ. ಈಗ ಏನು ಹೋಗ್ತಾ ಇದೆ ಅದನ್ನು ಮಾಡ್ಕೊಂಡು ಹೋದರೆ, ಇದೇ ಥರ ನಡೆಸ್ಕೊಂಡು ಹೋದರೆ ಬರು ಮಾಡ್ಬೋದು. ಬಟ್ ಇನ್ನೊಂದೇನೆಂದರೆ ಹೊಸದಾಗಿ ಆಲ್ಟರ್ನೇಟಿವ್ ಮಾಡೋಕ್ಕೆ ಹೋದರೆ, ಫಸ್ಟು ಆ್ಯಕ್ಚುಲಿ ಇವರಿಗೂ ಗೊತ್ತಿರಲಿಲ್ಲ. ನಮ್ಮ ಪ್ರಕಾರ ಏನು ಅಂದರೆ, ನಾವು ಸ್ವಲ್ಪ ಜನ ಡಿಸ್ಕಸ್ ಮಾಡ್ಬೇಕಾದ್ರೆ ಇಲ್ಲ ಮಾತಾಡ್ಬೇಕಾರೆ ಖಂಡಿತ ಈ ಸೀಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೇಮ್ ಇಬ್ಬ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನಂತಾರೆ, ಟೀ ಕುಡಿಬೇಕಾದ್ರೆ, ಲಾಟ್ರಿ ಹೊಡೆದ್ರೆ ಅರ್ಧ ನಿಂಗೆ ಕೊಡ್ತೀನೋ ಅಂತಾರಲ್ವಾ, ಹಂಗೆ ನಾನು ಬಂದರೆ ನಿನಗೆಲ್ಲ ಫ್ರೀ. ಇದು ಕಾಂಗ್ರೆಸ್ ಸಿದ್ಧಾಂತ ಇತ್ತು. ಅವ್ರೇನು ಮಾಡಿರು, ಬಂದರೆ ನೋಡ್ಕೊಳ್ಳೋಣ, ಇದನ್ನು ಎದುರ್ಸೋಕೆ ಇನ್ನೊಬ್ರು ಬರಲಿ ಅಂತ ಬಂದುಬಿಡ್ತು. ಈಗ ಲಾಟ್ರಿ ಕೈಯಲ್ಲಿದೆ, ಅರ್ಧ ದುಡ್ಡು ಕೊಡೋದಾ ಬೇಡ ಆ ಥರ ಈಗ ಕೊಡ್ತಾ ಇದ್ದಾರೆ, ಇಲ್ಲ ಅನ್ನಲ್ಲ. ಬಟ್ ಅದು ಸರಿಯಾಗಿರೋ ರೀತಿಯಲ್ಲಿ ಕೊಡಬೇಕು. ಬಸ್ ಟಿಕೆಟ್ ಫುಲ್ಲಾಗಿ ಫ್ರೀ ಮಾಡೋ ಅಗತ್ಯ ಇರಲಿಲ್ಲ. ಯಾಕಂದರೆ ಈಗ ನಿಮಗೆ ಅಗತ್ಯ ಇದೆ ಅಂದರೆ ನೀವು ಓಡಾಡ್ತೀರಾ. ಈಗ ಏನಾಗುತ್ತೆ ಅಂದರೆ ಫ್ರೀ ಇದೆಯಲ್ಲ ಅಂತ ಓಡಾಡ್ತಾರೆ. ಅಟ್ಲೀಸ್ಟ್ ಅವ್ರನ್ನ ಸಪೋರ್ಟ್ ಮಾಡಬೇಕು ಅಂದರೆ ಒಂದು 30% ಟಿಕೆಟ್ ಚಾರ್ಜ್ ಆದರೂ ತೊಗೊಂಡಿದ್ರೆ, ಅವ್ರಿಗೆ ಅಗತ್ಯ ಇದ್ದರೆ ಮಾತ್ರ. ಈಗ ನೋಡಿ, 100 ರೂಪಾಯಿ ಟಿಕೆಟ್ ಅಂತ ಇಟ್ಕೊಳ್ಳಿ, ಅದರಲ್ಲೊಂದು 30 ರೂಪಾಯಿ ಕಟ್ಟಾಕಿದೆ ಅಂದರೆ 30 ರೂಪಾಯಿ ನಂದು ಹೋಗುತ್ತೆ. ಅವಾಗ ನಾನು ಅಗತ್ಯ ಇದ್ದರೆ ಮಾತ್ರ ಇಲ್ಲಿಂದ ತುಮಕೂರಿಗೆ ಹೋಗ್ತೀನಿ. ಫ್ರೀ ಇದೆಯಲ್ಲ ಅಂತ ಎಲ್ಲೋ ಹತ್ತು ಎಲ್ಲೋ ಇಳಿಯೋದು ಅದೆಲ್ಲ ಆಗಲ್ಲ. ಈಗ ಇನ್ನೊಂದು ಏನಂದರೆ, ಕಂಡಕ್ಟರ್ಗಳು ಸುಮ್ಮನೆ ಡುಪ್ಲಿಕೇಟ್ ಟಿಕೆಟು ಕಿತ್ತಾಕ್ತಾರೆ ಅಂತ ಹೇಳ್ತಾರೆ. ಅದನ್ನು ಕೇಳಿದೆ, ನಿಮ್ಮ ನ್ಯೂಸಲ್ಲೇ ನೋಡಿದ್ದೆ. 30 ರೂಪಾಯಿ ಕೈಯಿಂದ ಆಗಬೇಕು ಅಂದರೆ ಅವ್ನು ಡುಪ್ಲಿಕೇಟ್ ಟಿಕೆಟ್ ಕಿತ್ತಾಕ್ತಿರ್ಲಿಲ್ಲ. ಅಟ್ಲೀಸ್ಟ್ 70% ಫ್ರೀ ಮಾಡಿ 30% ಅಮೌಂಟು ಕಟ್ಟೋ ಥರ ಮಾಡಿದರೆ ಅದೊಂದು ಸಕ್ಸಸ್ ಆಗ್ತಾಯಿತ್ತು. ಇನ್ನು ನೆಸೆಸಿಟಿ ಯಾರಿಗಿದೆ ನೀವು ಅರ್ಜಿ ಹಾಕಿ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಮಾತ್ರ 2000 ಕೊಡೋದು. ಈ ಕರೆಂಟಿಂದು ಅಷ್ಟೇ. ಇದೆಲ್ಲ ಅಂದರೆ ಇವ್ರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿಲ್ಲ. ಎಜುಕೇಷನ್ ಫ್ರೀ ಮಾಡಲಿ, ಅದಕ್ಕೆ ಸಬ್ಸಿಡಿ ಕೊಡಲಿ. ಪ್ರೈವೇಟ್ ಸ್ಕೂಲಲ್ಲಿ 1 ಲಕ್ಷ ಕಟ್ಟಾಕಿದರೆ ಗೌರ್ಮೆಂಟಿಂದ ಒಂದು 30,000 ಕೊಡಲಿ. ಇಲ್ಲ 50% ಜಾಸ್ತಿ ಮಾರ್ಕ್ಸ್ ಬಂದವರಿಗೆ ಇಂಥ ಸ್ಕೂಲಲ್ಲಿ ಫ್ರೀ ಇದು ಕೊಡಲಿ. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಾಳೆ ಅವನೇ ಬೆಳೆದು 10 ವರ್ಷ ಆದಮೇಲೆ ಅವನೊಂದು ಯಂಗ್ಸ್ಟರ್ ಆಗ್ತಾನಲ್ವ, ಆವಾಗ ಇವತ್ತು ಯಾರು ಎಜುಕೇಷನ್ ಕೊಟ್ಟಿರ್ತಾರೆ ಆ ಪಾರ್ಟಿಗೆ ಅವ್ನು ಸಪೋರ್ಟರ್ ಆಗ್ತಾನೆ. ಆವಾಗ ಇವನಿಗೆ ಏನಾಗುತ್ತೆ ಅಂದರೆ, ಪರ್ಮನೆಂಟಾಗಿ ಆ ಪಾರ್ಟಿಗೆ ಇವರು ದುಡ್ಡು ಕೊಡದೆ ಇಲ್ಲ ಬಿರಿಯಾನಿ ಕೊಡದೆ ಒಬ್ಬ ಕಾರ್ಯಕರ್ತ ಬರ್ತಾನೆ. ಇದು ಇವ್ರ ತಲೆಯಲ್ಲಿಲ್ಲ. ಇವತ್ತೇನಿದೆ ಅದನ್ನು ಅಂದರೆ ಜನ ಮರಳ ಜಾತ್ರೆ ಮರಳು ಅಂತಾರಲ್ಲ, ಅಲ್ಲಿ ಹೋದ್ರೆ ಸಿಗುತ್ತೆ ಅಂತ ಯಾರೋ ಬರ್ತಾರೆ, ಸಿಗುತ್ತೆ. ಬಟ್ ಇದರಲ್ಲಿ ದೊಡ್ಡ ಮೈನಸ್ ಪಾಯಿಂಟ್ ಏನಂದರೆ, ಅರ್ಧವಾಸಿ ಜನಕ್ಕೆ ಈ ಲಾಭ ಸಿಗ್ತಾಯಿಲ್ಲ, ಹಾಳಾಗ್ತಾಯಿದೆ. ಅವನೇನು ಮಾಡ್ತಾನೆ ಅಂದರೆ, ನೀನು ನನಗೆ ಕೊಡ್ತೀನಿ ಅಂತ ಕೊಟ್ಟಿಲ್ವಲ್ಲ, ಇಷ್ಟು ವರ್ಷ ನಿನ್ನ ಮೇಲೆ ಪ್ರೀತಿ ಇತ್ತು ನನಗೆ, ಬಿಟ್ಟು ಪಕ್ಕದಕ್ಕೆ ಹೋಗ್ತೀನಿ ಅಂತಾನೆ. ಅದು ನಡೀತಾ ಇರೋದು. ನೆಕ್ಸ್ಟ್ ಎಲೆಕ್ಷನ್ ಇದು ರಿಸಲ್ಟ್ ಆ ಥರ ಬರುತ್ತೆ. ಈಗ ಇವರು 100 ಜನಕ್ಕೆ ಹಂಚಿದ್ದಾರೆ, ಅದು 20 ಜನಕ್ಕೆ ಹೋಗಿ ಸೇರಿದೆ. ಆ 20 ಜನ ಮಾತ್ರ ಇವ್ರ ಜೊತೆ ಇರ್ತಾರೆ. ಇನ್ನು 80 ಜನಕ್ಕೆ ಯಾರ ಕೈಗೆ ಸೇರಿಲ್ವೋ, ನೀನು ಕೊಟ್ಟಿಲ್ಲ ಅಲ್ವಾ, ನಿನಗೆ ತೋರಿಸ್ತೀನಿ ಅಂತ ನೆಕ್ಸ್ಟ್ ಇವನಿಗೆ ಬೇರೆ ಪಾರ್ಟಿ ಇಷ್ಟ ಇಲ್ಲ ಅಂದ್ರೂ ಇವನಿಗೆ ಆಪೋಸಿಷನ್ ಆಗಿ ಓಟ್ ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಇವರೇ ಒಂದು ಶತ್ರುಗಳನ್ನ ಒಂದು ಟೀಮ್ ಇವ್ರು ಕ್ರಿಯೇಟ್ ಮಾಡಿದಾಗೆ. ಅದಕ್ಕಿಂತ ಬೆಟರಾಗಿ ಈ 5 ವರ್ಷದಲ್ಲಿ ಸಿಗುವಂಥ ಲಾಭ, ಎಜುಕೇಷನ್ ಆಗಲಿ, ಇನ್ನು ಬೇರೆ ಏನಾಗಲಿ, ಒಳ್ಳೆ ರೋಡ್ಗಳಾಗಲಿ. ನೀವು ಹೇಳ್ತೀರಾ ಬೆಂಗಳೂರಲ್ಲಿ ಚೆನ್ನಾಗಿದೆ, ನಾನು ಹೊರಗೆ ತುಂಬ ಟ್ರಾವೆಲ್ ಮಾಡ್ತೀನಿ, ಬೇರೆ ಕಡೆ ಹೋಗಿ ನೋಡಬೇಕು ಆ ಥರ ಇರುತ್ತೆ. ಅದೇ ನಮ್ಮ ಪಕ್ಕ ಸ್ಟೇಟಿಗೆ ಹೋಗ್ತೀವಿ, ಗೋವಾದಲ್ಲಿ ಹೋಗ್ತೀನಿ. ಗೋವಾ ಹೋದವ್ರಿಗೆ ಎಲ್ಲರಿಗೂ ಗೊತ್ತಿರ್ಬೋದು, ಟೌನ್ ಇರೋದೇ ಒಂದು 2-3 ಕಿಲೋಮೀಟ್ರ್ ಅದು ಆ್ಯಕ್ಚುಲಿ. ಟೌನಿಂದ ಹೊರಗಡೆ ಹೋದರೆ ರೋಡ್ಗಳೇ ಇರಲಿಲ್ಲ ಒಂದು 20 ವರ್ಷ ಮುಂಚೆ. ನಾನು 2004 ಹೋಗ್ತಾಯಿದ್ದೀನಿ ಬಿಸ್ನೆಸ್ ಪರ್ಪಸಿಗೆ. ಪ್ರತಿ ಸಲ ಎಲೆಕ್ಷನ್ ಬಂದಾಗಲೂ ಏನಾಗ್ತಾಯಿದೆ ಇಲ್ವೋ, ನಾವಲ್ಲೋಗಿ ನಿಂತರೆ ಆ ರೋಡ್ಗಳು ಸ್ಟ್ರಕ್ಚರ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿದ್ದು ಗೌರ್ಮೆಂಟ್ ಏನೋ ಮಾಡ್ತಾಯಿದೆ. ಅಲ್ಲಿ ಮೈತ್ರಿ ಸರ್ಕಾರ ಇದೆ, BJP ಕಮ್ಮಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ಕಾಣ್ತಾ ಇದೆ. ಅದೇ ಥರನೂ ಕಾಣಿಸ್ಬೇಕು, ಇವ್ರು ಮಾಡೋದನ್ನು ಕಾಣಬೇಕು. ಬರೀ ಏನೋ ಚಿಲ್ಲರೆ ದುಡ್ಡು ಕೊಡ್ತೀವಿ ಕೊಡಲ್ಲ ಅನ್ನೋದ್ರಿಂದ ಮಾಡಿದ್ರಿಂದ ಇವ್ರಿಗೆ ಟೀಮ್ ಆಗೋಲ್ಲ. ದುಡ್ಡು ಕೊಟ್ಟು ಬರೋ ಟೀಮ್ ಇವತ್ತು ಇವ್ರ ಜೊತೆ ಇರ್ತಾರೆ, ನಾಳೆ ಅವ್ರ ಜೊತೆ ಇರ್ತಾರೆ. ಇವ್ರು ಎಜುಕೇಷನ್ ಕೊಡ್ತಾರಾ, ಅವರಿಗೆ ಮೆಡಿಕಲ್ ಇದು ಕೊಡ್ತಾರಾ, ಎಂಪ್ಲಾಯ್ಮೆಂಟ್ ಕೊಡ್ತಾರಾ, ಇದ್ರ ಮೇಲೆ ಮಾರನೇ ದಿನ ಓಟ್ ಹಾಕಲ್ಲ ಇದು. ಯಾಕಂದರೆ ಅವನೊಂದು 5 ವರ್ಷ ಇದನ್ನು ಅನುಭವಿಸ್ಬೇಕು. ಒಂದು ಫ್ರೀ ಎಜುಕೇಷನ್ ಅನ್ನೋದು ಕೊಟ್ಟರೆ ಒಂದು 5 ವರ್ಷ ಅನುಭವಿಸ್ತಾನಲ್ವ, ಅವ್ನು ತಲೆಮಾರು ಆ ಪಕ್ಷದ ಜೊತೆ ಇರ್ತಾನೆ. ಅದನ್ನು ಇವ್ರು ಅರ್ಥ ಮಾಡ್ಕೋಬೇಕು. ಪಕ್ಕದ ಕಮ್ಯುನಿಸ್ಟಿಗೆ ಮತ್ತು
ಕಾಂಗ್ರೆಸ್ ಕೇರಳದಲ್ಲಿ ಯಾಕೆ ಇಷ್ಟು ಥರ ಬರ್ತಾ ಇದೆ ಅಂದರೆ ಅವರಿಂದ ಸಿಕ್ಕಿರುವಂಥ ಸವಲತ್ತುಗಳನ್ನ ಅನುಭವಿಸಿರೋರು. ಈಗ ಅಪ್ಪನಿಗೆ ಸಿಕ್ಕಿರುತ್ತೆ, ಅಪ್ಪನಿಂದ ಮಗನಿಗೆ ಆ ಪಕ್ಷ ಬಿಟ್ಟು ಹೋಗಲ್ಲ ಎಷ್ಟೇ ಕಷ್ಟ ಬಂದರೂ. ಆ್ಯಕ್ಚುಲಿ ಪಕ್ಷದ ಸಿದ್ಧಾಂತ ಏನಿದೆ ಅದನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಇದು ಇವತ್ತು ಈ ಪಕ್ಷದಲ್ಲಿ ಸಿಗುತ್ತೆ, ನಾಳೆ ಆ ಪಕ್ಷದಲ್ಲಿ ಸಿಗುತ್ತೆ ಅಂದರೆ ಎಲ್ಲಿಂದನೂ ತೊಗೋಬೋದಲ್ವಾ? ಆ ಥರ ಹೋಗ್ತಾ ಇದೆ. ಇದನ್ನು ಬದಲಾಗಬೇಕು. ಇದನ್ನು ಬದಲಾದ್ರೇ ಒಂದು ಹೊಸ ಲೀಡರು, ಒಂದು ಹೊಸ ಪಕ್ಷ ಬರುತ್ತೆ. ಅಲ್ಲಿವರೆಗೂ ಈಗೇನು ನಡೀತಾ ಇದೆ ಇದೇ ಹೋಗ್ತಾ ಇದೆ. ಆ ಥರ ಇದು ಮಾಡ್ತಾ ಇದೆ ಅಷ್ಟೇ. ಈಗ ಒಂದು ರಾಜ್ಯಕ್ಕಾಗಲಿ ರಾಷ್ಟ್ರಕ್ಕಾಗಲಿ ಆಡಳಿತ ಪಕ್ಷ ಎಷ್ಟು ಮುಖ್ಯವೋ ವಿರೋಧ ಪಕ್ಷ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆಂದರೆ ತಪ್ಪು ಮಾಡಿದಾಗ ಅವ್ರ ಸರ್ಕಾರದ ಕಿವಿ ಹಿಂಡೋದು ವಿರೋಧ ಪಕ್ಷ ಆಗುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಈಗ ಅಸ್ತಿತ್ವಕ್ಕೆ ಅಂದರೆ ರಾಜ್ಯದಲ್ಲಿ ಇರುವಂಥ ವಿರೋಧ ಪಕ್ಷದಲ್ಲಿ ರೀಸೆಂಟಾಗಿ ಒಂದು 6 ತಿಂಗಳ ಬಳಿಕ, ಸುದೀರ್ಘ ಅವಧಿಯ ಬಳಿಕ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಿದ್ರು, ಆರ್ ಅಶೋಕ್ ಅವರ ಆಯ್ಕೆ. ಈ ಆಯ್ಕೆ ಬಗ್ಗೆ ಏನು ಹೇಳ್ತೀರ ತಾವು? ಸಮರ್ಥ ನಾಯಕರ ವಿರೋಧ ಪಕ್ಷಕ್ಕೆ? ಅಲ್ಲ, ಆ್ಯಕ್ಚುಲಿ ಎಲ್ಲ ಪಕ್ಷದಲ್ಲೂ ಒಂದು ಮಿನಿಮಮ್ 5ರಿಂದ, ನಮ್ಮ ಕರ್ನಾಟಕದ ಹೊರಗಡೆ ನನಗೆ ಗೊತ್ತಿಲ್ಲ, ಮಿನಿಮಮ್ 5ರಿಂದ 6 ಜನ ಪಕ್ಷದ ನಾಯಕನಾಗುವಂಥ ಕೆಪಾಸಿಟಿ ಇರೋರು ಇದ್ದಾರೆ. ಯಾಕಂತ ಹೇಳಿದ್ರೆ ತುಂಬ ಟೈಮಿಂದನೇ ಇದು ಮಾಡ್ತಿದ್ದಾರಲ್ಲ ಅದರಿಂದ. ಬಟ್ ಇವ್ರು ಏನು ಮಾಡ್ತಾರೆ, ಸ್ಪ್ಲಿಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಿ ಟಿ ರವಿ ಅವರಿಗೂ ಚಾನ್ಸ್ ಬೇಕಾಗಿತ್ತು. ಬಟ್ ಅವ್ರು ನೆಕ್ಸ್ಟ್ ಟೈಮ್ ಬರ್ತಾರೆ ಅಂತ ಅವ್ರನ್ನ ಡೆಲ್ಲಿ ಕರ್ಕೊಬಿಟ್ರು. ಇಲ್ಲ ಅವರಿದ್ದರೆ ಪ್ರಾಬ್ಲಮ್ ಮಾಡ್ತಾರೆ ಅಂತ. ಅದೇ ಥರ ಪ್ರತಿಯೊಬ್ಬರೂ ಶೋಭಾ ಕರಂದ್ಲಾಜೆ ಆಗಲಿ ಯಾರೇ ಆಗಲಿ ಡಿವೈಡ್ ಮಾಡ್ತಾ ಹೋದರು. ಬಟ್ ಅವರೂ ಅರ್ಥ ಮಾಡ್ಕೋಬೇಕು. ಈಗ ಕಾಂಗ್ರೆಸ್ಸಲ್ಲಾದರೂ ಅಷ್ಟೇ, ಇದರಲ್ಲಾದರೂ ಅಷ್ಟೇ, ಸ್ವಲ್ಪ ದಿನ ನಾನು ಲೀಡರ್ ಆಗಿದ್ನಲ್ಲ, ನನ್ನಿಂದ ಏನು ಮಾಡೋಕ್ಕಾಯ್ತು, ಸೆಕೆಂಡ್ರಿ ಇನ್ನೊಬ್ರಿಗೆ ಜಾಗ ಮಾಡ್ತಾ ಕೊಡ್ತಾ ಹೋಗಬೇಕು. ಈಗ ಈ ಸಾರಿ ಬಿ ಜೆ ಪಿಲಿ ಅದು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಮೊದಲಿಂದನೂ ಒಬ್ಬನಿಂದನೇ ಹೋಗದೆ, ಓಕೆ ನೀವು ಅನುಭವಿಸಿದ್ದೀರಾ, ನೀವು ಲೀಡರ್ಶಿಪ್ಪಲ್ಲಿ ನಾವು ನೋಡಿದ್ವಿ, ಇನ್ನು ಹೊಸ ಲೀಡರ್ಶಿಪ್ಪು ಆ ಥರದ್ದು. ಮತ್ತು ಇನ್ನೊಂದು ಏನಂದರೆ ವಿರೋಧ ಪಕ್ಷ ನೀವು ಹೇಳಿದಾಗೆ ಕರೆಕ್ಟು, ಆಡಳಿತ ಪಕ್ಷದ ಥರನೇ ವಿರೋಧ ಪಕ್ಷಕ್ಕೂ ಅಷ್ಟೇ ವ್ಯಾಲ್ಯೂ ಇದೆ. ಪ್ರತಿದಿನ ಬೆಳಿಗ್ಗೆ ಅಲ್ಲೇನೋ ಗಾಡಿ ಆಕ್ಸಿಡೆಂಟ್ ಆದರೆ ಅದನ್ನು ಆಡಳಿತ ಪಕ್ಷದ ಮೇಲೆ ಹಾಕೋದು, ಇಲ್ಲ ಮಾರನೇ ದಿನ ಬೆಳಿಗ್ಗೆ ಇನ್ನೊಂದು ಆಡಳಿತ ಪಕ್ಷ, ದಿನ ಕೇಳಿ ಬೇಜಾರಾಗೋಗುತ್ತೆ. ಈಗ ನಾವು ಮನೇಲಾದರೂ ಅಷ್ಟೇ ಪ್ರತಿದಿನ ಕಂಪ್ಲೇಂಟ್ ಬರ್ತದೆ, ಯಾರು ಕೇಳ್ತಾರೆ? ಸಾಲಿಡ್ ಆಗಿರೋ ರಿಸಲ್ಟ್ ಇದೆಯಲ್ಲ ಅದನ್ನು ಮಾತ್ರ ಅವರು ಹೇಳಿದರೆ ಜನಗಳಿಗೆ ಹೋಗುತ್ತೆ. ಮೊದಲು ಅದೇ ಆಗ್ತಾಯಿತ್ತು. ಈ ಪ್ರತಿಯೊಂದು ವಿರೋಧ ಪಕ್ಷನೂ ಅದನ್ನೇ ಮಾಡ್ತಾಯಿತ್ತು. 2 ತಿಂಗಳು 3 ತಿಂಗಳಿಗೆ ಏನೋ ಒಂದು ಕೇಸು. ಈಗ ಮಧ್ಯಾಹ್ನ ಯಾರೋ ವಿರೋಧ ಪಕ್ಷದಿಂದ ಒಬ್ಬ ಅಲ್ಲೆಲ್ಲೋ ಹೋಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಸಾಯಂಕಾಲ ಕೊಡ್ತಾನೆ. ಈಗ ನಮಗೆ ಬೋಗಸ್ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಬಿ ಜೆ ಪಿ ಇದ್ದಾಗ ಕಾಂಗ್ರೆಸ್ ಮಾಡಿದ್ದು, ಕಾಂಗ್ರೆಸ್ ಇದ್ದಾಗ ಬಿ ಜೆ ಪಿ ಮಾಡಿದ್ದು, ಇವರು ಎರಡೂ ಇದ್ದಾಗ JDS ಮಾಡಿದ್ದು, ಇದೆಲ್ಲ ಒಂದೇ ಕೆಲಸ. ಇದು ಸಣ್ಣ ಕೆಲಸನ ಇಟ್ಕೊಂಡು ಸುಮ್ಮನೆ ಅದು ಅನ್ನೆಸೆಸರಿ ಅನಿಸುತ್ತೆ. ಇವರು ಹೇಳ್ತಾ ಇರೋದು ನಮಗೆ ಓಕೆ ಅಂತ. ರಾಹುಲ್ ಗಾಂಧಿನೇ ಹೇಳಿದ್ರು, ನಾನು ಬಾಯಿ ಬಿಚ್ಚಿಬಿಟ್ರೆ ಪ್ರಪಂಚನೇ ಪ್ರಳಯ ಆಗುತ್ತೆ. ಯಾಕೆ ಅವ್ರು ಇಷ್ಟು ದಿನ ಬಾಯಿನೇ ಬಿಸಿಲಿಲ್ವಾ? ಏನೂ ಆಗಲಿಲ್ಲ. ಕುಮಾರಸ್ವಾಮಿ ಆವಾಗ ಹೇಳ್ತಾರೆ ಪೆನ್ ಡ್ರೈವ್ ಇದೆ ಅಂತ. ಅದರಲ್ಲಿ ಏನು ಇಟ್ಕೊಂಡಿದ್ದಾರೆ ಬರ್ತಾ ಇಲ್ಲ. ಅವ್ರು ಹೇಳಿದರೆ ಸಾಲಿಡ್ ಆಗಿರಬೇಕು, ಜನ ನಂಬೋ ಥರ ಇರಬೇಕು. ಈಗ ಎಲ್ಲರೂ ಪ್ರತಿದಿನ ಹೇಳ್ತಾರೆ ನನ್ನ ಹತ್ರ ಇದೆ ಅಂತ. ಮತ್ತು ಏನಕ್ಕೆ ಅವ್ರು ತೋರಿಸ್ತಾ ಇಲ್ಲ ಅಂದರೆ ಅವರು ಅದನ್ನು ತೋರಿಸಿ ಅವರಿಗೆ ಬೇಕಾಗಿರೋ ಕೆಲಸನ ಅವ್ರ ಪಕ್ಷಕ್ಕೆ ಮಾಡಿಸ್ಕೋತಾ ಇದ್ದಾರೆ. ಮತ್ತು ನಾನು ಯಾಕೆ ಕುಮಾರಸ್ವಾಮಿಗಾಗಲಿ ಇನ್ನೊಬ್ಬರಿಗೆ ನಾನು ಯಾಕೆ ಸಪೋರ್ಟ್ ಮಾಡಬೇಕು? ಅವ್ರು ಕುಮಾರಸ್ವಾಮಿ ಅವ್ರ ಪೆನ್ ಡ್ರೈವ್ ಇದೆ ಅಂತ ಇಟ್ಕೊಳ್ಳಿ, ಅವ್ರು ಅದನ್ನು ಕೊಟ್ಟರು ಈ ಗೌರ್ಮೆಂಟನ್ನ ಬೀಳಿಸ್ತಾರೆ ಅಂತ ಇಟ್ಕೊಳ್ಳಿ. ಕುಮಾರಸ್ವಾಮಿ ಒಬ್ಬ ಲೀಡರ್, ನಾನು ಅವ್ರಿಗೆ ಓಟ್ ಹಾಕ್ತೀನಿ. ಇವರು ಅದನ್ನ ಇಟ್ಕೊಂಡು ನೀವು ನನಗೇನಾರು ಅಧಿಕಾರ ಕೊಡಿ, ಇಲ್ಲ ನಾನು ಪಬ್ಲಿಕ್ಕಿಗೆ ಕೊಡ್ತೀನಿ ಅಂದರೆ ಇವ್ರಿಗೆ ಅವ್ರಿಗೆ ಏನು ಡಿಫ್ರೆನ್ಸ್ ಇದೆ? ಹೌದಾ? ಅವಾಗ ನಾನು ಏನು ಮಾಡ್ತೀನಿ, ಇವ್ರಿಗೆ ಸಪೋರ್ಟ್ ಮಾಡಲ್ಲ, ಇದ್ದವರಿಗೆ ಸಪೋರ್ಟ್ ಮಾಡ್ತೀನಿ. ಅದನ್ನೇ ಹೇಳ್ತಾ ಇರೋದು. 24 ಅದೇ ಆಗುತ್ತೆ. ಈಗ ಮೋದಿಗೆ ಸಪೋರ್ಟ್ ಮಾಡ್ತಾರೆ ಜನ. ಯಾಕಂದರೆ ಬಾಕಿದ್ದವರೆಲ್ಲ ಜನಗಳಿಗೆ ಏನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಅವ್ರನ್ನ ಬೀಳಿಸ್ತೀನಿ ಅಂತ. ಬೇಡ, ನೀವು ಬೀಳಿಸೋದು ಬೇಡ, ನಾವು ಸಪೋರ್ಟ್ ಮಾಡ್ತೀವಿ. ಹೆಂಗೆ ಬೀಳಿಸ್ತೀಯಾ? ಈಗ ಅದನ್ನೇ ಎಲ್ಲರೂ ಮಾಡ್ತಾ ಇರೋದು. ಇದು ಚೇಂಜ್ ಆಗಬೇಕು. ಅದೇ ಹೇಳ್ದಲ್ಲ, ನಾನು ಏನು ಕೊಡ್ತೀನಿ ಅಂತ ಜನಗಳಿಗೆ ಹೇಳೋವರೆಗೂ, ಅವ್ರು ಕೊಡೋದು ಜನಗಳಿಗೆ ಇಷ್ಟ ಆದರೆ ಮಾತ್ರ ಪಕ್ಷ ಚೇಂಜ್ ಆಗುತ್ತೆ, ಲೀಡರ್ ಚೇಂಜ್ ಆಗ್ತಾನೆ. ಇಲ್ಲ ಇವರೇ ಒಂದು ಬುಕ್ ಕೊಡ್ಬಿಟ್ಟು ಇವನು ಇಂಥ ಲೀಡರ್ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಅದೆಲ್ಲ 3 ಗಂಟೆ ಫಿಲ್ಮಲ್ಲಿ ಅಷ್ಟೇ. ಹೀರೋ ಬರ್ತಾನಂದರೆ ಅವನು ಫಿಲ್ಮಲ್ಲಿ ಏನೋ ತೋರಿಸ್ತಾರೆ, ಅವ್ನು ಮೊದಲು ಹಂಗಾಗಿದ್ದ ಹಿಂಗಾಗಿದ್ದ. ಇಲ್ಲಿ ನಮಗೆ ಗೊತ್ತಲ್ವ ಬರೋ ಇಲ್ಲಿ ಲೀಡ್ರ್ ಏನು ಅಂತ, ಯಾರೂ ನಂಬಲ್ಲ. ಬರೋ ಲೀಡ್ರ್ ಸಾಲಿಡ್ ಆಗಿರಬೇಕು, ಅವ್ನು ಕರೆಕ್ಟಾಗಿ ಹೇಳಬೇಕು. ಸ್ಟ್ರಕ್ಚರ್ ಈ ಥರ ಮಾಡ್ತೀನಿ, ನಮ್ಮ ದೇಶಕ್ಕೆ ಇದು ಬೇಕು, ಇದನ್ನು ಕೂಡ ತಗ್ತೀನಿ, ನನಗಿದೆ ಅಂತ ಅವ್ನು ತೋರಿಸಿದ್ರೆ ಮಾತ್ರ ಅವ್ನು ಮುಂದಿನ ಪ್ರಧಾನಮಂತ್ರಿ. ಇಲ್ಲಾಂದರೆ ಸುಮ್ಮನೆ ಅವರೆಲ್ಲ ಪ್ರಚಾರ ಮಾಡ್ಕೊಂಡಿರ್ಬೇಕಷ್ಟೇ, ಯಾವ ಪಕ್ಷನೂ ಬರೋಲ್ಲ ಇನ್ನು ನೆಕ್ಸ್ಟ್. ಓಕೆ. ಸೊ ಹಾಗಾದರೆ ಈಗ ಆ್ಯಸ್ ಅ ಯೂತ್ ನೀವು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇದಾಗಲಿ ಅದಾಗಲಿ ಅಂತ ಯಾವುದಾಗ್ತದೆ? ಅಲ್ಲ, ಈಗ ಹೇಳೋದಾದ್ರೆ ತುಂಬ ವಿಷಯಗಳನ್ನ ಹೇಳ್ಬೋದು. ಬಟ್ ಅದ್ಯಾವುದು ಜನಗಳಿಗೆ ಹೇಳೋಕ್ಕೂ ಅರ್ಥ ಆಗಲ್ಲ, ಕೇಳೋಕ್ಕೂ ಅರ್ಥ ಆಗಲ್ಲ. ಸಿಂಪ್ಲಿ ಏನು ಗೊತ್ತಾ, ನಮ್ಮ ಇಂಪ್ರೂವ್ಮೆಂಟ್ ಕಾಣಬೇಕು ಅಂತ ಹೇಳ್ತೀವಿ ನಾವು. ಈಗ ನೀವೊಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದು ಚೆನ್ನಾಗಿದೆಯಾ ಇಲ್ವೋ ಅಂತ 4 ಜನಕ್ಕೆ ಗೊತ್ತಾಗಬೇಕು. ಹಂಗೆ ರಾಜ್ಯ ಸರ್ಕಾರ ಅಂದರೆ ಇಲ್ಲಿ ನಡೀತಾ ಇರೋದು ಇಂಪ್ರೂವ್ಮೆಂಟ್ ಇದೆಯಲ್ಲ, ಅವ್ರು ಏನೋ ಮಾಡಿದ್ದೀವಿ ಎಲ್ಲೋ ಕಟ್ತೀವಿ ಅನ್ನೋದಲ್ಲ, ಇಲ್ಲಿ ಕಾಣಬೇಕು. IT ಕಂಪ್ನಿಗಳು ಬರಬೇಕು, ದೊಡ್ಡ ಕಂಪ್ನಿಗಳು ಬರಬೇಕು, ವರ್ಕ್ಗಳು ಬರಬೇಕು, ಅದನ್ನು ಜನಗಳಿಗೆ ಕಾಣಬೇಕು. ಇಲ್ಲಿ ರೋಡ್ ಹಾಕ್ತೀವಿ ಅಂತಾರೆ, ನಾನು ಗಾಡಿ ತೊಗೊಂಡೋದಾಗ ರೋಡ್ ಇರಬೇಕು. ಅದು ಎಷ್ಟೋ ಖರ್ಚು ಮಾಡಿದಾರೋ ಮಾಡಿಲ್ಲ, ಅವ್ರು ಪ್ರಚಾರ ಮಾಡೋದು ಬೇಡ. ಇಲ್ಲಿ ಜನಗಳಿಗೆ ಕೆಲಸ ಕೊಡ್ತೀವಿ ಅಂತೇಳಿ ಪ್ರತಿದಿನ ನನ್ನ ಮನೆ ಬಾಗಿಲಿಗೆ ಜನ ಬರಬಾರ್ದು, ಸರ್ ಕೆಲಸ ಇದೆಯಾ ಅಂತಿಲ್ಲ. ನಮ್ಮ ಗೌರ್ಮೆಂಟ್ ಕೆಲಸ ಕೊಡ್ತಾ ಇದೆ ಅನ್ನಬೇಕು. ಎಜುಕೇಷನ್ ಇಂಪಾರ್ಟೆಂಟ್, ಮೈನ್ ಇದೆಯಲ್ಲ, ಎಜುಕೇಷನಿಗೆ ಯಾರೂ ಇದು ಕೊಡ್ತಾರೆ. ಹಳ್ಳಿ ಕಡೆ ಹೋದ್ರೆಲ್ಲ ಆ ಸ್ಕೂಲಲ್ಲಿ ಟೀಚರ್ಗಳೇ ಇರೋಲ್ಲ.
ನಾವು ತುಂಬ ಕಡೆ ಹೋಗ್ತೀವಲ್ಲ, ಸ್ಕೂಲ್ ಏನಕ್ಕೆ ಇವತ್ತು ಬಂದು ಟೀಚರ್ ಬಂದಿಲ್ಲ ನಮ್ಮ ಮಕ್ಕಳು ಹೊರಡೆ ಆಟ ಆಡ್ತಾ ಇದ್ದಾರೆ. ಇದೆಲ್ಲ ಚೇಂಜ್ ಆಗಬೇಕು. ಈ ಮೈನ್ ಅದೇ ಬೇಕಾಗಿರೋದು. ಇನ್ನೊಂದು ಏನು ಗೊತ್ತಾ, ಇವ್ರು ಯಾವಾಗಲೂ ಹೇಳ್ತಾರೆ ನಾನು ಅಷ್ಟು ಕೆಲಸ ಕೊಡ್ತೀನಿ, ಇಷ್ಟು ಕೆಲಸ ಕೊಡ್ತೀನಿ. ಯಾವ ಗೌರ್ಮೆಂಟಿಂದನೂ ಸಾಧ್ಯ ಇಲ್ಲ. ಒಳ್ಳೆ ಎಜುಕೇಷನ್ ಕೊಡಿ, ಅವ್ರ ಕೆಲಸ ಅವರೇ ಮಾಡ್ಕೋತಾರೆ. ಅವಾಗ ಹೇಳ್ಬೋದು ನೀವು IT ಮಾಡಿದವ್ರು ಇದ್ದಾರೆ, BTech ಮಾಡಿದವ್ರು ಇದ್ದಾರೆ. ಅಣ್ಣ ಎಲ್ಲರೂ ಯಾಕೆ BTechಗೆ ಹೋಗ್ತಾರೆ? ಅದು ಒಂದೇ ಸಿಗ್ತಾ ಇರೋದನ್ನ ಕಾರಣಕ್ಕೆ ಮಾತ್ರ BTechಗೆ ಹೋಗ್ತಾರೆ. ಪ್ರತಿಯೊಂದು ಫೀಲ್ಡು ಚೆನ್ನಾಗಿದೆ. ಆಟೋಮೊಬೈಲ್ ಫೀಲ್ಡ್ ಚೆನ್ನಾಗಿದೆ, IT ಫೀಲ್ಡ್ ಚೆನ್ನಾಗಿದೆ, ಎಲ್ಲ ಫೀಲ್ಡು ಚೆನ್ನಾಗಿದೆ. ಎಲ್ಲದಕ್ಕೂ ಸರಿಯಾಗಿರೋ ರೀತಿ ಎಜುಕೇಷನ್ ಕೊಡಿ, ಒಳ್ಳೊಳ್ಳೆ ಕಾಲೇಜ್ ಕೊಡಿ, ಒಂದು 50% ಸಬ್ಸಿಡಿ ಕೊಟ್ಟು ಓದಿಸಿ, ಅವ್ರು ಅದೇ ಕೆಲಸ ಮಾಡಿ ಎಲ್ಲ ಮಾಡಿ ಅವ್ರ ಜೀವನ ಅವ್ರು ನೋಡ್ಕೋತಾರೆ. ನಾನೇ ಕೆಲಸ ಕೊಡ್ತೀನಿ ಅಂದರೆ ನಿಮ್ಗೆ ಎಲ್ಲರಿಗೂ ಕೆಲಸ ಕೊಡೋಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಅವಾಗ ಅವ್ರನ್ನ ತಯಾರು ಮಾಡಿ. ಅಟ್ಲೀಸ್ಟ್ ಈಗ ಜನಗಳನ್ನೇನು ಯೂತ್ನೇನು ಮಾಡಿ ಅಂದರೆ ಅವ್ರ ಕಾಲಲ್ಲಿ ಅವ್ರು ನಿಲ್ತಲ್ಲ ತಯಾರು ಮಾಡಿ, ಒಳ್ಳೆ ಹೆಲ್ತ್ ಕೊಡಿ, ಅವರಿಗೆ ಒಳ್ಳೆ ಎಜುಕೇಷನ್ ಕೊಡಿ. ಅವ್ರಿಗೆ ಏನು ಬೇಕು ಅದನ್ನು ಅವರೇ ಮಾಡ್ಕೋತಾರೆ. ಅದನ್ನು ಬಿಟ್ಟು ನಾವು 1 ಕೋಟಿ ಜನ ಕೊಡ್ತೀವಿ, ಮಲ್ಟಿನ್ಯಾಷನಲ್ ಕಂಪ್ನಿಗೆ ಚಾನ್ಸ್ ಕೊಡ್ತೀರಾ, ಸಬ್ಸಿಡಿ ಕಮ್ಮಿ ಕೊಟ್ಟು ಇಂಟ್ರೆಸ್ಟ್ ಕಮ್ಮಿ ಕೊಟ್ಟು ಕೆಲಸ ಕೊಡ್ತೀರಾ. ಅವನೊಂದು 5 ವರ್ಷ ಇಲ್ಲಿ ಕಂಪ್ನಿ ನಡೆಸ್ತಾನೆ, ಲಾಸು ಅಂತ ಎದ್ದೋಗ್ತಾನೆ. ಆ ಕೆಲಸಗಾರರಿಗೆಲ್ಲ ಮತ್ತೆ ನೀವು ಕೆಲಸ ಕೊಡೋಕ್ಕಾಗುತ್ತಾ? ಇಲ್ಲ. ಅವ್ರು ಕೆಲಸ ಮಾಡೋ ರೀತಿಯಲ್ಲಿ ಅವ್ರನ್ನ ತಯಾರು ಮಾಡಿ. ಈಗ ನಮ್ಮ ಸ್ಟೂಡೆಂಟ್ನ ನಾವು ಚೆನ್ನಾಗಿ ಮಾಡಿದರೆ ಅವನೇ ಇನ್ನೊಂದು ಸ್ಟೂಡೆಂಟ್ನೇ ಕ್ರಿಯೇಟ್ ಮಾಡ್ತಾನೆ. ಹಂಗೆ ಎಷ್ಟೋ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ. ಈಗ ಯಾರು ನೋಡಿರೋ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಲಿ CEO ಎಂದು ಹಿಡಿದು ಪ್ರತಿಯೊಂದು ನಮ್ಮ ಇಂಡಿಯಾದವರೇ. ಅವ್ರು ಏನಕ್ಕೆ ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅವ್ರಿಗೆ ಸಪೋರ್ಟ್ ಸಿಗೋಲ್ಲ, ಅದರಿಂದ ಹೊರಗಡೆ ಹೋಗ್ತಾರೆ. ಅಷ್ಟೇ ಇರೋದು. ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ಅವ್ರದ್ದೆಲ್ಲ ಮಾಡ್ತಾರೆ. ಎಜುಕೇಷನ್ ಕೊಡಿ, ಹೆಲ್ತ್ ಕೊಡಿ, ಸಾಕು. ಬಾಕಿದೆಲ್ಲ ಅವರೇ ಮಾಡ್ಕೋತಾರೆ. ಅವ್ರಿಗೆ ದುಡ್ಡು ಕೊಡೋದು, ಫ್ರೀ ಕೊಡೋದೆಲ್ಲ ಅಗತ್ಯನೇ ಇಲ್ಲ. ಅದೇ ಇರೋದು. ನೀವು ಒಬ್ಬ ಯುವಕರಾಗಿರೋದ್ರಿಂದ ನಿಮಗೆ ಯುವಕರ ಪರವಾಗಿ ಒಂದು ಪ್ರಶ್ನೆ, ಯಾಕೆ ಯುವಕರು ಪಾಲಿಟಿಕ್ಸ್ ಅಂದರೆ ಹಿಂದೆ ಸರಿತಾರೆ ಅಂತಂದರೆ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿ ಅಂತ ಅಲ್ಲ, ಒಬ್ಬ ಸೂಕ್ತ ವ್ಯಕ್ತಿಗೆ ಮತದಾನ ಮಾಡೋದಾಗಿರಲಿ, ಯಾವುದೇ ರೀತಿಯಲ್ಲಿ ಆಗಿರಲಿ, ಯಾಕೆ ಹಿಂದೆ ಉಳಿತಾರೆ ಅಂತ? ಕರೆಕ್ಟ್. ನೀವು ಹೇಳಿದ ಕ್ವಶನ್ ಇದೆಯಲ್ಲ, ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಒಂದೇ ಒಂದು ಸಿಂಪಲ್ ಐಶ್ವರ್ಯ. ಅದಕ್ಕೆ ಎರಡೇನು ಗೊತ್ತಾ, ಒಂದು ಸಿಸ್ಟಮ್ಯಾಟಿಕ್ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾವುದೇ ಒಂದು ಪಕ್ಷಕ್ಕೆ ಒಬ್ಬ ಯೂತ್ ಹೋದರೆ ಅವ್ನು ಟೀ ತಗೋಬಾರ ಅಂತ ಕಳಿಸ್ತಾರೆ. ಅವನು ಡಿಗ್ರಿ ಹೋಲ್ಡರು ಇಲ್ಲ ರ್ಯಾಂಕ್ ಹೋಲ್ಡರ್ ಏನೇ ಇದ್ರೂ ಅವನಿಗೊಂದು ಸ್ಥಾನ ಅಂತ ಅಲ್ಲಿಲ್ಲ ಪೊಲಿಟಿಷಿಯನ್ ಆಫೀಸಲ್ಲಿ. ಅಲ್ಲಿ 3ನೇ ಕ್ಲಾಸ್ ಓದಿರೋನು ಯಾರೋ ಒಬ್ಬ ಲೀಡರ್ ಆಗಿರ್ತಾನೆ ಒಂದು ಪಾರ್ಟಿಗೆ, ಅವ್ನು ಹೇಳೋ ಕೆಲಸನೇ ಇವ್ರು ಮಾಡಬೇಕು. ಈಗ ಒಂದು IT ಕಂಪ್ನಿಗೆ ಹೋದರೆ ನಿಮ್ಮದು ಡಿಗ್ರಿ ಏನಿದೆ ಅದ್ರ ಪ್ರಕಾರ ನಿಮಗೆ ಕೆಲಸ ಕೊಡ್ತಾರೆ. ಮತ್ತೇನಕ್ಕೆ ಎಜುಕೇಷನ್ ಜನ ಅದಕ್ಕೆ ಹೋಗ್ತಾರೆ? ಎರಡನೇದೇನು ಗೊತ್ತಾ, ಈಗ ನಾನು ಯಾರನ್ನೋ ಒಬ್ಬರನ್ನ ನೋಡಿ ಇಂಪ್ರೆಸ್ ಆಗ್ಬಿಟ್ಟು ನಾನೇ ಯಾರೋ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಪಕ್ಷದ ಲೀಡರ್ ಜೊತೆ ನಾನು ಹೋಗಿ ಸೇರ್ಕೋತೀನಿ. ಅವನು 2 ಓಟ್ ಕಮ್ಮಿ ಬಂತು ಅಂದರೆ ಮಾರನೇ ದಿನ ಬೇರೆ ಪಾರ್ಟಿಗೆ ಹೋಗಿರ್ತಾನೆ. ಅವಾಗ ನಾನೇನು ಮಾಡೋದು? ಇವತ್ತು ನಾನು ಫ್ಲಾಗ್ ಇಟ್ಕೊಂಡು ಅವನಿಂದ ಹೋಗಿ ಅಪೋಸಿಷನ್ ಪಾರ್ಟಿ ಸರಿ ಇಲ್ಲ ಅಂತ ಹೇಳಿರ್ತೀನಲ್ವ, ಅವ್ನು ನಾಳೆ ದಿನ ಹೋಗ್ಬಿಟ್ಟು ಅಪೋಸಿಷನ್ ಪಾರ್ಟಿಲಿ ನಿಂತಿರ್ತಾನೆ. ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇರೋಲ್ಲ, ಅವ್ನು ಲಾಭಕ್ಕೆ ಅವ್ನು ಹೋಗಿರ್ತಾನೆ. ಬಟ್ ಯೂತಿಗೆ ಅದು ಇರುತ್ತೆ, ನಾಚಿಕೆ ಇರುತ್ತೆ, ಮಾನ ಮರ್ಯಾದೆ ಇರುತ್ತೆ. ದುಡ್ಡು ಇದೆಯೋ ಇಲ್ವೋ ಅದು ಖಂಡಿತ ಇರುತ್ತೆ. ಇವತ್ತು ಈ ಲೀಡರ್ ಜೊತೆ ನಿಂತ್ಬಿಟ್ಟು ಒಂದು ಪಕ್ಷದ ಬಾವುಟ ಹಿಡಿದು ಇನ್ನೊಂದು ವಿರೋಧ ಪಕ್ಷ ಅದು ಸರಿ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇವನೇ ಪೋಸ್ಟ್ ಹಾಕಿದವನು ಮಾರನೇ ದಿನ ಅದೇ ಪಕ್ಷಕ್ಕೆ ಓಟ್ ಕೊಡಿ ಅಂತ ಹೆಂಗೆ ನಿಲ್ತಾನೆ? ಇದು ಇರೋವರೆಗೂ ಯೂತ್ ಖಂಡಿತವಾಗ್ಲೂ ಪೊಲಿಟಿಷನ್ಗೆ ಹೋಗಲ್ಲ. ಅವ್ರಿಗೇನಾಗಿರುತ್ತೆ ಅಂದರೆ ಕ್ಲೀನ್ ಆಗಿರೋವಂಥದ್ದು ಯಾವ ಫೀಲ್ಡ್ ಇದೆ ಅದಕ್ಕೆ ಹೋಗ್ಬಿಡ್ತಾರೆ. ಸಂಬಳ ಕಮ್ಮಿ ಆದರೂ ಪರವಾಗಿಲ್ಲ, ಇಲ್ಲಿ ದುಡ್ಕೋತೀವಿ. ಒಂದು ಅವನಿಗೆ ರೆಸ್ಪೆಕ್ಟ್ ಸಿಗೋಲ್ಲ. ಪಾಲಿಟಿಷಿಯನ್ ಅಂದ ತಕ್ಷಣ ಅವನ್ನ ಅದೇ ನೋಡೋದು, ಯಾಕಂದರೆ ಅದು ಮಾಡೋದು ಹಂಗೆ. ಎರಡನೇದು ಲಾಯಲ್ಟಿ ಇಲ್ಲ. ಈಗ ನಾನೊಂದು ಪಕ್ಷಕ್ಕೆ ಹೋಗಿ ಸೇರಿಕೊಂಡೆ 10 ವರ್ಷ ಕಷ್ಟಪಟ್ಟು ದುಡ್ದು ಏನೋ ಒಂದು ರೇಂಜಿಗೆ ಬಂತಂದರೆ ಲೀಡರ್ ಮಾರನೇ ದಿನ ಇನ್ನೊಬ್ಬ ಜೊತೆ ಕೈ ಸೇರಿಸಿರ್ತಾನೆ. ಆವಾಗ ನಮ್ಮ ಎಥಿಕ್ಸ್ ಎಲ್ಲೋಯ್ತು? ನಾವೇನಕ್ಕೆ ಅದ್ರ ಜೊತೆ ಸೇರಿರ್ತೀವಿ ಅದು ಇರೋದೇ ಇಲ್ಲ. ಮತ್ತು ಯೂತ್ ಯಾಕೆ ಹೋಗ್ತಾರೆ? ಅದಕ್ಕೆ ಮೈನ್ ಪ್ರಾಬ್ಲಮ್ ಅಂದರೆ ಅದೇ ಇರೋದು. ಏನಂದರೆ ಒಂದು ಎಲೆಕ್ಷನ್ ನಾನು ಅವನಿಗೆ ಬೈದಿರ್ತೀನಿ, ಅವ್ನು ಹಂಗೆ ಹಿಂಗೆ ನಾನು ವಾಟ್ಸಪ್ ಸ್ಟೇಟಸ್ ಹಾಕಿರ್ತೀನಿ, ಅವ್ನು ಸರಿ ಇಲ್ಲ ಅಕೌಂಟ್ರೆ ಮಾಡಿ ಮಾರನೇ ದಿನ ಅವ್ನ ಜೊತೆ ನಿಂತ್ಕೊಂಡು ಸೆಲ್ಫಿ ತೆಗೆದು ಫೋಟೋ ಹಾಕಿರಿ ಜನ ಉಗಿಯಲ್ವ? ಅದನ್ನು ಯೂತ್ ಯಾರಾದರೂ ಒಪ್ಕೋತಾರ? ಇಲ್ಲ. ಅದು ಒಂದೇ ನೀವು ಕೇಳಿದ ಕ್ವಶನಿಗೆ ಅದೊಂದೇ ಆನ್ಸರ್. ಯೂತಿಗೆ ಬರ್ತಾ ಇರೋ ಪ್ರಾಬ್ಲಮ್ ಅಂದರೆ ಇದೆ, ರೆಸ್ಪೆಕ್ಟ್ ಇಲ್ಲ, ಲಾಯಲ್ಟಿ ಇಲ್ಲ. ಮತ್ತೇನಕ್ಕೆ ಯೂತ್ ಹೋಗ್ತಾರೆ? ಅಷ್ಟೇ ಇರೋ ಸರ್. ಸೊ ಫೈನಲಿ ಯುವಕರು ಮತ್ತು ಈಗ ಮೊದಲ ಬಾರಿಗೆ ಮತದಾನ ಮಾಡೋಕ್ಕೆ ಹೊರಟಿರೋವಂಥ ಯುವಕರಿಗೆ ಏನು ಹೇಳ್ತೀರ ತಾವು? ಒಂದೇ ಒಂದು ಆಪ್ಷನ್ನು, ಸೆಂಟ್ರಲಲ್ಲಿ ಯಾರು ಬರ್ತಾರೆ ಅಂದರೆ ಓಕೆ, ಈಗ ಮುಖ್ಯಮಂತ್ರಿ ಯಾರು ಆಗ್ತಾರೆ ಅಂದರೆ ಓಕೆ. ಅದಕ್ಕಿಂತ ಬೆಟರ್ ಏನು ಅಂತ ಹೇಳಿದ್ರೆ, ಈಗ ಅಲ್ಲಿ ಯಾರೇ ಬಂದ್ರೂ ಅವ್ರು ಕೊಡೋದು ಏನೇ ಇದ್ರೂ ನಿಮ್ಮ ಹತ್ರ ಬಂದು ತಲುಪಬೇಕು ಅಂದರೆ ನಿಮ್ಮ ಏರಿಯಾದಲ್ಲಿ ಒಬ್ಬ ಸಾಲಿಡ್ ಆಗಿರೋನು ಬೇಕು. ಅವು ಯಾವ ಪಕ್ಷ ಅಂತ ನೋಡಬೇಡಿ, ನಿಮ್ಮ ಏರಿಯಾದಲ್ಲಿ ಓಟ್ ಹಾಕಬೇಕಾದ್ರೆ ನಿಮಗೆ ಅವ್ನು ಪರಿಚಯ ಇದ್ದಾನಾ? ಎಕ್ಸಾಂಪಲ್ ಇವಾಗ ಬೆಂಗಳೂರನ್ನು ಕರ್ಕೊಂಡೋಗಿ ಬೆಳಗಾವಿಯಲ್ಲಿ ನಿಲ್ಲಿಸಿರ್ತಾನೆ, ಅವನು ವಿನ್ ಆದರೆ ಮತ್ತು ಮಾರೇ ದಿನ ಬೆಂಗಳೂರಿಗೆ ಬಂದು ಅವನಿರೋ ಅಲ್ಲಿ ಹೋಗೇ ಇರೋಲ್ಲ. ನಿಮ್ಮ ಏರಿಯಾದಲ್ಲಿರೋನು ಮ್ಯಾಕ್ಸಿಮಮ್ ನೀವು ಟ್ರೈ ಮಾಡಿ, ನಿಮ್ಮ ಏರಿಯಾದಲ್ಲಿರೋರಿಗೆ ನಿಮ್ಮ ಪಕ್ಷದಿಂದ ಸೀಟ್ ಸಿಗೋ ಹಾಗೆ ಮಾಡಿ. ನೀವು ಅದಕ್ಕೋಸ್ಕರ ಹೋರಾಡಿ. ಸ್ವಲ್ಪ ಏನೂ ಆಗೋಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದು 2 ತಿಂಗಳು ಅವ್ರ ಜೊತೆ ತಿರುಗಾಡಿ. ಪಾಲಿಟಿಕ್ಸ್ ಅಂದರೆ ಏನಂತ ತಿಳ್ಕೊಳ್ಳಿ. ಆಮೇಲೆ ಅವ್ನು ಎಂಥ ವ್ಯಕ್ತಿ ಅಂತ ತಿಳ್ಕೊಂಡು ಅವನಿಗೆ ಒಂದು ಓಟ್ ಹಾಕಿ. ಯಾಕಂದರೆ ಅಟ್ಲೀಸ್ಟ್ ಅವನು ನಾಳೆ ನಿಮ್ಮ ಸರೌಂಡಿಂಗಲ್ಲಿ ಇರ್ತಾನೆ, ಅವನ ಹತ್ರ ಹೋಗಿ ಕೇಳ್ಬೋದು, ನೋಡಪ್ಪ ನೀನು ಮೊದಲು ಹಿಂಗಿದ್ದೆ, ಈಗ ಗೌರ್ಮೆಂಟ್ ಇಷ್ಟು ಕೊಡ್ತಾ ಇದೆ, ಅಟ್ಲೀಸ್ಟ್ ಅದರಲ್ಲಿ ಇಷ್ಟು % ಆದರೂ ನಮಗೆ ಕೊಡು. ಅದನ್ನು ಬಿಟ್ಟು ಅವನು ಎಲ್ಲಿಂದನೋ ಬರ್ತಾನೆ. ಎಕ್ಸಾಂಪಲ್ ಸೋನಿಯಾ ಗಾಂಧಿ ನಮ್ಮ ಕರ್ನಾಟಕದಲ್ಲಿ ಬಂದು ನಿಂತು ಹೋದ್ರೆ ಆಮೇಲೆ ಇಲ್ಲಿ ಬಂದಿದ್ದು ನಾನು ನೋಡೇ ಇಲ್ಲ.
ಹಂಗೆ ಯಾರೇ ಒಬ್ರು ಇಲ್ಲಿ ಬರ್ತಾರೆ ಸಾಲಿಡ್ ಲೀಡರ್ ಅಂತ ಓಟ್ ಹಾಕ್ಬೇಡಿ. ನಿಮ್ಮ ಕೆಲಸ ಮಾಡೋಕ್ಕೆ ಆಮೇಲೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಯಾರೋ ಒಬ್ಬ ಬರ್ತಾನೆ, ಅವ್ನು ಯಾವ ಪೇಪರಿಗೆ ಸೈನ್ ಹಾಕೋದಾರೋ ದುಡ್ಡು ಕೇಳ್ತಾನೆ. ಅದಕ್ಕಿಂತ ಬೆಟರ್ ನಿಮ್ಮ ಲೋಕಲಲ್ಲಿ ಯಾರು ನಿಂತಿರ್ತಾರೆ, ಅದು ಯಾವ ಪಕ್ಷದಿಂದ ಅಂತ ನೋಡಬೇಡಿ. ಅಟ್ಲೀಸ್ಟ್ ಮರದಿನ ಅವ್ನ ಮನೆಗೆ ಹೋಗ್ಬಿಟ್ಟು ನಾವು ಕೇಳ್ಬೋದು ಲೋಕಲಲ್ಲಿ ಯಾರು ನಿಂತಿದ್ದಾರೆ, ಅದರಲ್ಲಿ ಯಾರು ಬೆಟರ್. ಪಕ್ಷ ಸಿದ್ಧಾಂತ ಬಿಟ್ಟಾಕ್ಬಿಡಿ. ನಿಮಗೆ ನಿಮ್ಮ ಊರಿನ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಲೋಕಲ್ ವ್ಯಕ್ತಿ ಯಾರು, ಅವ್ನು ಒಳ್ಳೆಯವನು, ಅವನಿಗೆ ಓಟ್ ಹಾಕಿ. ಯಾಕಂದರೆ ಮಾರದಿನ ಅವ್ರ ಹತ್ರ ಹೋಗಿ ಕೇಳ್ಬೋದು, ಅವ್ನು ಎಂಥವಂತ ನಿಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋ ಸ್ನೇಹಿತನಿಗಿಂತ ಗೊತ್ತಿರೋ ಶತ್ರುನೇ ಒಂದು ಒಳ್ಳೇದು ಅಂತಾರೆ. ಅಟ್ಲೀಸ್ಟ್ ಅವ್ನ ಕೆಪಾಸಿಟಿ ಯಾರು ನಮಗೆ ಗೊತ್ತಿರುತ್ತಲ್ಲ, ಅವ್ನು ಮಾಡಿರಿ ಎಲ್ಲಿ ತನಕ ಮಾಡ್ಬೋದು. ಅದನ್ನು ಮಾಡಿದರೆ ಅಟ್ಲೀಸ್ಟ್ ದೇಶ ಉದ್ಧಾರ ಆಗುತ್ತೆ, ಇಲ್ಲೋ ಸೆಕೆಂಡ್ರಿ ನಿಮ್ಮ ಏರಿಯಾ ಉದ್ಧಾರ ಆಗುತ್ತೆ. ಅದೇ ಥರ ಪ್ರತಿ ಡಿಸ್ಟಿಕ್ಕು ಉದ್ಧಾರ ಆಗ್ತಾ ಹೋದರೆ ಆಟೋಮೆಟಿಕಲಿ ದೇಶ ಉದ್ಧಾರ ಆಗುತ್ತೆ. ಯಾರೋ ಒಬ್ಬರು ಡೆಲ್ಲಿಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಆ ಪಕ್ಷದವರಿಗೆ ಇಲ್ಲಿ ಓಟ್ ಹಾಕಿದರೆ ಇವನಿಗೆ ಅದ್ರ ಲಾಯಕ ಇರಲ್ಲ. ಇವನೇನು ಮಾಡ್ತಾನೆ? ಅದಕ್ಕಿಂತ ಇಲ್ಲಿರೋ ಒಳ್ಳೊಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ ಆ ಒಳ್ಳೆಯವರೆಲ್ಲ ಸೇರಿ ಒಬ್ಬನ್ನ ಸೆಲೆಕ್ಟ್ ಮಾಡ್ತಾರೆ. ಆವಾಗ ನಮ್ಮ ಕೆಲಸ ನಡೆಯುತ್ತೆ. ನಾನು ಹೊಸದಾಗಿ ಓಟ್ ಹಾಕೋರಿಗೆ ಅದೇ ಹೇಳ್ತಾ ಇರೋದು. ಯಾವುದೋ ಫೇಸ್ಬುಕ್ ಸ್ಟೇಟಸ್ ನೋಡಿಬಿಟ್ಟು ಇಲ್ಲ ಯಾರೋ ಹೇಳಿದ್ದನ್ನು ಕೇಳ್ಬಿಟ್ಟು ನೀವು ಖಂಡಿತ ಓಟ್ ಹಾಕ್ಬೇಡಿ. ಒಂದೇ ಒಂದು ಆಪ್ಷನ್, ನಿಮಗೆ ಪರ್ಸ್ನಲಿ ಅವ್ನು ಗೊತ್ತಾ, ನಿಂತಿರೋ ವ್ಯಕ್ತಿ ಗೊತ್ತಾ, ಅವ್ರ ಹಿಸ್ಟ್ರಿ ಏನು, ಅವ್ರು ಏನು ಮಾಡ್ತಾ ಇದ್ದಾರೆ, ಓಕೆ ಅಟ್ಲೀಸ್ಟ್ ಒಂದು ಇಷ್ಟು ಪರ್ಸೆಂಟೇಜ್ ಅವ್ರು ಮಾಡ್ತಾರೆ, ಅದನ್ನು ಇಡಿ. ಅದು ಎಲೆಕ್ಷನ್ ಆದಮೇಲೆ ಓಟ್ ಹಾಕಿದ ಮೇಲೆ ಇನ್ನೊಂದು ಕೆಲಸ ಏನಂದರೆ, ಓಟ್ ಹಾಕಿದ ನಿಮ್ಮ ಕೆಲಸಕ್ಕೆ ಹೋಗಬೇಡಿ. ಅವ್ರು ಓಟ್ ಹಾಕಿದ ಮೇಲೆ ವಿನ್ನಿಂಗ್ ಅಂತೇಳಿ ನಿಮ್ಮ ಏರಿಯಾಕ್ಕೆ ಒಂದು 2 ತಿಂಗಳು ಬಂದೇ ಬರ್ತಾರೆ, ಆಮೇಲೆ ಬರೋಲ್ಲ ಅವರು. ಆ 2 ತಿಂಗಳ ಗ್ಯಾಪಲ್ಲಿ ನೀವು ಆ ಪಕ್ಷದ ಲೀಡರ್ ಯಾರಾದರೂ ನಿಮ್ಮ ಏರಿಯಾದಲ್ಲಿ ಇದ್ದರೆ ಅಲ್ಲಿ ನಿಮಗೆ ಮೈನ್ ಬೇಕಾಗಿರೋವಂಥ 2-3 ಕೆಲಸಗಳನ್ನ ಅವ್ರ ಹತ್ರ ಮಾಡಿಸ್ಕೊಬಿಡಿ. ಸ್ಟಾರ್ಟಿಂಗಲ್ಲಿ ಅವ್ರು ಮಾಡಿಕೊಟ್ಬಿಡ್ತಾರೆ, ಆಮೇಲೆ ಬಿಡ್ತಾರೋ ಇಲ್ವೋ, ಅಟ್ಲೀಸ್ಟ್ ಅಷ್ಟಾದರೂ ನಿಮಗೆ ಲಾಭ ಆಗುತ್ತೆ. ಅದೊಂದು ಯೂತಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ.